वारिवृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तमः। नारायणे भगवति तदिदं विश्वमाहितं गृहीतमायोरुगुणे सर्गादौ अगुणे स्वतः यस्मात् तमेव अयजन् तस्मादिदं तस्मिन्नाहितं नित्यं गृहीताः सत्त्वाद्याः जीववज्जडवन्नतु मिथ्यामानात् स्वरूपत्वात् स्वातन्त्र्यात् बहिरेवतु इति ब्रह्मतर्के इति ते अभीतं तात यथेदम् अनुपृच्छसि नान्यद्भगवतः किंचित् भाव्यं ಸತಸತಾತ್ಮಕಂ. ಪರಮಾತ್ಮನ ಅನುಗ್ರಹವಿಲ್ಲದೇನೆ ಕಿಂಚಿದಪಿ ನ ಭಾವ್ಯಂ, ಯಾವ ವಸ್ತು ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಕೊಡೋದು. ಅದು ಸತ್ತಾಗಿರಲಿ ಅಸತ್ತಾಗಿರಲಿ. ಸತ್ತಂದರೆ ಮೂರ್ತ, ಅಸತ್ತಂದರೆ ಅಮೂರ್ತ. ಅದು ಹೇಳಿದೆ. ಸದಿತಿ ವ್ಯಕ್ತಂ ಉದ್ದಿಷ್ಟಂ, ವ್ಯಕ್ತ ಅಂದರೂ ಒಂದೇ, ಮೂರ್ತ ಅಂದರೂ ಒಂದೇ. ಅಸತ್ ಅವ್ಯಕ್ತ ಮುಚ್ಯತೆ ಗಮ್ಯಾಗಮ್ಯ ಸ್ವರೂಪತ್ವಾತ್ ತತ್ಸತ್ತಾದಿರ್ಹರೇರ್ಯತಃ ಅತಃ ತಸ್ಮಾದನ್ಯದೇವ ಹಿ ಅನನ್ಯ ಇತಿ ಕಥ್ಯತೆ ಇತಿ ಚ. ಆದ್ದರಿಂದ ಅನನ್ಯ ಅಂತ ಹೇಳಿದರೆ ಯಾವ ವಸ್ತುವು ಕೂಡ ಭಗವದ್ ಅನುಗ್ರಹ ಇಲ್ಲದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ತೇನ ವಿನ ತೃಣಮಪಿ ನ ಚಲತಿ ಅಂದರೆ ಅದೇ ಅರ್ಥ. ಏನು ಅಸತ್ ಅಂದ್ರೇನು? ಯಾವುದು ಅಸತ್ ಅಂದರೆ ಯಾವ್ಯಾವುದು? ಮತ್ತೆ ಏನು? ಅಲ್ಲ ಆ ಸತ್ತಲ್ಲ. ಇಷ್ಟೊತ್ತು ಕೇಳಿ ಅದೇನು ಮಾಡಿದ್ದ? ಸತ್ ಅಸತ್ಗೆ ಆ ಅರ್ಥ ಒಂದಿದೆ. ಇನ್ನೊಂದು ಅರ್ಥ ಏನಂದರೆ ಮೂರ್ತ ಅಮೂರ್ತ ಅಂತಲೂ ಅರ್ಥ ಇದೆ. ಮೂರ್ತ ಅಂದ್ರೇನು? ಇವತ್ತು ಅಲ್ಲಿ ನೋಡ್ಬೋದು ಏನೆಲ್ಲ ಕೂಡ. ಇದು ಮೂರ್ತ ಇದೆ. ಗಾಳಿ ಅದನ್ನು ನೋಡೋಕ್ಕಾಗೋದಿಲ್ಲ, ಅದು ಅಮೂರ್ತ. ಮ್ಯಾನಿಫೆಸ್ಟ್, ನಾನ್ ಮ್ಯಾನಿಫೆಸ್ಟ್ ಅಂತ ಕರೀತಾರೆ ಅಷ್ಟೇ, ಹೊರ್ತಿದಲ್ಲ. ಹಾಂ, ಗೊತ್ತಾಗುತ್ತೆ. ಬಟ್ ಏನದು ಕಣ್ಣಿಗೆ ಕಾಣೋದಿಲ್ಲ. ಅಲ್ಲ, ಹಾಗಲ್ಲ. ಕಾಣೋದಿಲ್ಲ ಅಂದರೆ ಹೀಗರ್ಥ. ನಾವು ಉದಾಹರಣೆಗೆ ಇವತ್ತು ಗಾಡಿ ಇದೆ, ಯೋಚನೆ ಮಾಡಿ, ಗಾಳಿ ಇದೆಯೋ ಇಲ್ಲೋ, ಬಂತೋ ಇಲ್ಲೋ ನೋಡಬೇಕು, ಟೆಸ್ಟ್ ಮಾಡಬೇಕು. ಆದರೆ ಒಂದು ರೀತಿ ಯುಕ್ತಿ ಅದು. ಸ್ಪರ್ಶಾನುಮೇಯ ಅಂತ ಕರೀತಾರೆ. ವಾಯುಸ್ತು ಸ್ಪರ್ಶ ಪ್ರತ್ಯಕ್ಷ ಹೌದು. ಈ ಸ್ಪರ್ಶ ಬರೀ ಗಾಳಿಗೆ ಆಗಬೇಕಾಗಿಲ್ಲ, ಇದಕ್ಕೂ ಆಗ್ಬೋದು ಸ್ಪರ್ಶ, ಹೌದಲ್ಲ? ಸೊ ಗಾಳಿಗಾಯ್ತು ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ? ಯುಕ್ತಿ ಅದು, ಅನುಮೇಯ. ಯಾಕೆ? ಅದು ಗಾಳಿಯ ಸ್ಪರ್ಶನೇ ಬೇರೆ ಆದ್ದರಿಂದ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅದು ಇಲ್ಲದಿದ್ದರೆ ಸ್ಪರ್ಶ ಅದೊಂದಕ್ಕೆ ಇದ್ದಿದ್ರೆ ಪರವಾಗಿಲ್ಲ. ಅರ್ಥ ಆಯ್ತಾ? ಈಗ ಸ್ಪರ್ಶ ಯಾವ್ಯಾವುದಕ್ಕಿದೆ? ಈಗ ಇದಕ್ಕೆಲ್ಲ ಸ್ಪರ್ಶ ಇದ್ದೇ ಇದೆ. ಇದು ಗಾಳಿ ಎಲ್ಲ ಇದೆ. ಆದ್ದರಿಂದ ಗಾಳಿ ಅಂತ ಸ್ಪೆಸಿಫಿಕ್ಕಾಗಿ ಗೊತ್ತಾಗೋದು ಯಾವಾಗ? ಗಾಳಿಗೆ ಇರ್ತಕ್ಕಂಥ ಒಂದು ಸ್ಪರ್ಶ ಇದೆ, ಅದು ಗೊತ್ತಾದಾಗ. ಅದರಿಂದ ಏನಾಯ್ತು? ಅದು ಎರಡು ಮಿಕ್ಸ್ ಆಗಿದೆ ಅದರೊಳಗೆ. ಒಂದು ಪ್ರತ್ಯಕ್ಷನೂ ಸೇರಿದೆ, ಅನುಮಾನವೂ ಸೇರಿದೆ. ಗೊತ್ತಾಯ್ತಾ? ಇದರಲ್ಲಿ ಹಾಗಲ್ಲ, ಡೈರೆಕ್ಟ್ ಇದೆ. ಗೊತ್ತಾಯ್ತಾ? ಸ್ಪರ್ಶಕ್ಕೆ ಯೋಚನೆ ಮಾಡಬೇಕು ನಾವು. ಎಲ್ಲಿ ಯೋಚನೆ ಮಾಡ್ತೀವಿ ಅಲ್ಲಿ ಅನುಮಾನ ಅಂತ. ಯೋಚನೆ ಮಾಡದೆ ಹೋದರೆ ಅದೇನು ನೋಡಿದ ತಕ್ಷಣ ಕಾಣಿಸ್ತು. ಇನ್ನೇನು ವಸ್ತು ಬಗ್ಗೆ ಡೌಟ್ ಇಲ್ಲ, ಬೋಧೋಯ್ತು ನಮಗೆ. ಅದೀಗ ಆ ಮಟ್ಟಿಗೆ ಪ್ರತ್ಯಕ್ಷ ಅದು. ಗೊತ್ತಾಯ್ತಾ? ಉಳಿದ ವಿಷಯಕ್ಕೆ ಇವ್ರು ಯಾರು ಅಂತ ಕೇಳ್ತೀವಿ, ಅದು ಆಗೋಗ್ಬೇಕು. ಅದಕ್ಕೆ ಕಣ್ಣಿಗೆ ಕಂಡಿದ್ದು ರೂಪ ಕಂಡೋಯ್ತು. ಈಗಾಗಲೇ ಪ್ರತ್ಯಕ್ಷಕ್ಕೆಲ್ಲ ಕಾಣೋದಾಗಿದ್ರೆ ಹೆಸರು ಕೂಡ ಕಾಣಬೇಕಾಗಿತ್ತು, ಕಾಣೋದಿಲ್ಲ. ಅವ್ರ ಕ್ವಾಲಿಫಿಕೇಶನ್ ಕಾಣೋದಿಲ್ಲ, ಏನು ಕಾಣೋದಿಲ್ಲ. ಅದೆಲ್ಲ ಆಗಮದಿಂದ ಗೊತ್ತಾಗಬೇಕು. ಗೊತ್ತಾಯ್ತಾ? ಕಂಡಿದ್ದು ಎಷ್ಟೀಗ? ಇದು ಮಾತ್ರ ಪ್ರತ್ಯಕ್ಷ ಗೋಚರ ಆಗಿದ್ದ, ಅಷ್ಟೇ ಗೊತ್ತಾಗಿದ್ದು. ಇನ್ನು ಉಳಿದು ಗೊತ್ತಾಗೋದಿಲ್ಲ. ಪ್ರತ್ಯಕ್ಷ ಸ್ಪರ್ಶಕ್ಕೆ ಸ್ಪರ್ಶ ಮಾತ್ರ ಗೊತ್ತಾಗೋದು, ಯಾವ ಸ್ಪರ್ಶ ಅಂತ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಈಗ ಅದೇ ರೀತಿಯೇ ಯಾವ ಶಬ್ದ ಅಂತ ಏನು ಶಬ್ದ ಅದು? ಪಟಾಕಿದ್ದು ಅಂತ ಕೇಳ್ತಾನಲ್ಲ, ಹಾಗೆ ಈಗ ಗೊತ್ತಾಗಿದೆ. ಯಾಕೆ ಕೇಳ್ತಿದ್ದವನೀಗ? ಪಟಾಕಿ ಶಬ್ದನೋ ಬಾಂಬ್ ಶಬ್ದನೋ ಯಾರಿಗೆ ಗೊತ್ತು? ಹೌದು, ಎರಡು ಶಬ್ದನೂ ಶಬ್ದನೇ. ಅಲ್ಲಿ ಮತ್ತೇನು ಬೇಕು ಅದಕ್ಕೆ? ಸೊ ಎಲ್ಲಿ ಅದು ಪ್ರಶ್ನೆ ಅರ್ಥ ಆಯ್ತಾ? ಈಗ ಪ್ರತ್ಯಕ್ಷಕ್ಕೆ ಶಕ್ತಿ ಇದೆ ಅಂತ ಹೇಳಿದರೆ ವಸ್ತುವಿನ ಸ್ವರೂಪ ಮಾತ್ರ ತೋರಿಸುತ್ತೆ ಹೊರತು ಉಳಿದ ವಿಷಯ ಹೇಳೋದಿಲ್ಲ. ಸ್ಪರ್ಶ ಅಷ್ಟೇ ಹೇಳೋದು. ತೊಕ್ಕಿಗಿರೋ ಗುಣ ಏನೋ ಸ್ಪರ್ಶ ಮಾತ್ರ ಹೇಳೋದು. ಅದು ವಾಯುವಿನ ಅಂತ ಗೊತ್ತಾಗೋದು ಯಾವಾಗ? ಉಳಿದ ಸ್ಪರ್ಶಗಳಿಂದ ಭಿನ್ನವಾಗಿದ್ದು ಇದು ವಾಯುವಿನ ಅನುಭವ ಬಂದಿತ್ತು. ವಾಯು ಸ್ಪರ್ಶ ಒಂದ್ಸಲ ಅರ್ಥ ಮಾಡಿಕೊಂಡು. ಅರ್ಥ ಆಯ್ತಾ? ಪ್ರಶ್ನೆ ಒಳ್ಳೆಯದು. ಅರ್ಥ ಆಯ್ತಾ? ಈಗ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದಿಲ್ಲ.
ಪ್ರತ್ಯಕ್ಷಕ್ಕೆಲ್ಲ ಶಕ್ತಿ ಇದ್ರೆ ನೋಡ್ತೀವಿ, ಎಲ್ಲ ಗೊತ್ತಾಗ್ಬಿಡ್ಬೇಕಾಗಿತ್ತು. ಎಲ್ಲಿ ಗೊತ್ತಾಗುತ್ತೆ? ಯಾವ ಎಲ್ಲ 5 ಪ್ರತ್ಯಕ್ಷನೂ ಹಾಗೇನೆ. 5 ಪ್ರತ್ಯಕ್ಷ ಕೂಡ ಏನದು ಯುಕ್ತಿಯಿಂದನೇ ಪೂರ್ತಿ ಗೊತ್ತಾಗಬೇಕು. ಇನ್ನೂ ಆಗಬೇಕು. ಪ್ರತಿಯೊಂದು ವಸ್ತು ಪೂರ್ತಿ ಗೊತ್ತಾಗ್ಲಿಕ್ಕೆ ಕೂಡ ಏನೇನು ಬೇಕು? 3 ಬೇಕಾದ್ರೆ ಪೂರ್ತಿ ಗೊತ್ತು. ವೆರಿ ಇಂಟ್ರೆಸ್ಟಿಂಗ್ ಅದು, ಗೊತ್ತಾಯ್ತಾ? ಪ್ರತ್ಯಕ್ಷ ಗೊತ್ತು ಬರೀ ಒಂದು ಮಾತ್ರ ಅಷ್ಟೇ, ಏನು ಗೊತ್ತಾಗೋದಿಲ್ಲ. ಅದು ಬೇಸಿಕ್ ಅದು. ಅದು ಸಾಕ್ಷಿ, ಪ್ರತ್ಯಕ್ಷ ಕಾಲ ಸಾಕ್ಷಿ ಗೊತ್ತಾಗ. ಗಡಿಯಾರ ನೋಡಿದರೆ ಸಾಕ್ಷಿ ಅಲ್ಲ, ಗಡಿಯಾರದ ಪ್ರತ್ಯಕ್ಷ. ಕಾಲದ ಕಾನ್ಸೆಪ್ಟ್ ಗೊತ್ತಾಗಲ್ಲ, ಅದರಿಂದ ಟೈಮ್ ಎಷ್ಟೊತ್ತು ಗೊತ್ತ ಕಾಲ ಎಷ್ಟಾಯ್ತು ಅದಿದ್ರೆ ಯಾರಿಗೆ ವಾಚೆ ಬೇಕಾಗಿರಲಿಲ್ಲ. ಅರ್ಥ ಆಯ್ತಾ? ಮತ್ತೆ ಬರೀ ವಾಚ್ ಕಾಲ ಮೂರ್ತ, ನೀರೇ ಹೇಳು. ಕಾಲ ಬರ್ತಾರ ಕಾಲ ಆಕಾಶ ಎಲ್ಲ ಅಮೂರ್ತ ಪದಾರ್ಥ. ಮತ್ತೆ ಅಮೂರ್ತ ಅಲ್ಲದ್ರೆ ಓಡಾಡೋಕ್ಕೆ ಬರ್ತಿರ್ಲಿಲ್ಲ, ಡ್ಯಾಶ್ ಹೊಡಿಗೆ ಹೋಗ್ಬೇಕಾಗ್ತದೆ. ಕಾಲಕ್ಕೆ ಡ್ಯಾಶ್ ಹೊಡೆಯೋಕೆ, ಆಕಾಶಕ್ಕೆ ಡ್ಯಾಶ್ ಹೊಡೆಯೋಕೆ ಬರೋದಿಲ್ಲ. ಅದ್ರಿಂದ ಏನದು ಅಮೂರ್ತ ಪದಾರ್ಥ ಬಂದು ನಮಗೆ ಆಬ್ಸ್ಟ್ರಾಕ್ಟ್ ನೋಡಿದ್ರೆ ಕಾಯಿ ಇಲ್ಲಿ ಬೇಕಾದ್ರೆ ಬಿಟ್ಕೊಂಡು ನೋಡೋದು. ಇದೇ ಅದು ಮೈಕ್ರೋವೇವ್ಸ್ ಇದೆ, ಏನವೆಲ್ಲ ಅಮೂರ್ತ, ಕಣ್ಣಿಗೆ ಕಾಣೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅರ್ಥ ಆಯ್ತಾ? ಅದಿಲ್ಲ ಹೋದ್ರೆ ಟಿ ವಿ ಬರ್ತಾನೆ ಇರಲಿಲ್ಲ ಯಾವುದು ಕೂಡ. ಅದೆಲ್ಲ ಸರಿಯಾಗಿ ಯೋಚನೆ ಮಾಡಿ, ಮತ್ತೆ ಹೇಳಿದೆ, ಪದಗಳಕ್ಕಿಂತ ಯೋಚನೆ ಮಾಡಿ ಚೆನ್ನಾಗಿ ಕಾನ್ಸೆಪ್ಟನ್ನು ಗಟ್ಟಿ ಮಾಡ್ಕೋಬೇಕು. ನತೋಸ್ಮ್ಯಹಂ ತಚ್ಚರಣಂ ಸಮೀಯುಷಾಂ ಭವಚ್ಛಿದಂ ಸ್ವಸ್ತ್ಯಯನಂ ಸುಮಂಗಲಂ ಯಸ್ವಾತ್ಮಮಾಯಾ ವಿಭವಂ ಸ್ವಯೋಗಂ ಗತೋ ನಹಂ ನ ಭವಾನ್ ನಭಸ್ವಾನ್ ತಮಥಾ ಪರೇ ಕುತಃ ನತಃ ಅಸ್ಮಿ ಅಹಂ ತಚ್ಚರಣಂ. ಎಷ್ಟು ಒಳ್ಳೊಳ್ಳೆ ಶ್ಲೋಕಗಳು ನೋಡಿ. ನತಃ ಅಸ್ಮಿ ಅಹಂ ತಚ್ಚರಣಂ ಸಮೀಯುಷಾಂ ಭವಚ್ಛಿದಂ ಸ್ವಸ್ತ್ಯಯನಂ ಸುಮಂಗಲಂ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೇನೆ. ಏನದು? ಭವಚ್ಛಿದಂ ಸ್ವಸ್ತ್ಯಯನಂ ಸುಮಂಗಲಂ, ಸಂಸಾರ ನಾಶ ಮಾಡ್ತಕ್ಕಂಥದ್ದು. ಸ್ವಸ್ತ್ಯಯನಂ, ಸ್ವಸ್ತಿಗೆ ಅಯನ ನೆಲೆ, ನಾರಾಯಣ ಅಯನ, ಶಸ್ತಿಗೆ ನೆಲೆ ಅಂದರೆ ಎಲ್ಲ ಮಂಗಲಗಳ ನೆಲೆ. ಸುಮಂಗಲಂ, ಅತ್ಯಂತ ಮಂಗಲ. ಸುಮಂಗಲ ಅಂದ್ರೆ ಏನು? ತಾತ್ಕಾಲಿಕ ಮಂಗಲ ಅಲ್ಲ, ಶಾಶ್ವತ ಮಂಗಲ. ಸುಮಂಗಲಂ ಯಾರಿಗೆ? ಸಮೀಯುಷಾಂ, ಯಾರದನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಫಲ ಇದೆ. ಅದೇ ನಮಾಮಿ ನಿಖಿಲಾಧೀಶ ಗರೀಟಾ ಕೃಷ್ಣಪೀಠವತ್ ಸತ್ಯಮಶ್ಯಮನೆ ಅರ್ಕಾಭಂ ಶ್ರೀಪತೆ ಪಾದ ಪಂಕಜಂ ಯಹ ಸ್ವಾತ್ಮಮಾಯಾ ವಿಭವಂ ಸ್ವಯಂ ಗತಃ ನ ಅಹಂ ನಭಸ್ವಾನ್ ತಂ ಅಥಾಪರೇ ಕುತಃ. ಅದು ಪರಮಾತ್ಮನ ಮಾಯಾಶಕ್ತಿ ಮಹಿಮೆ ಹೊರತು ಯಾರು ಅದನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಪೂರ್ತಿಯಾಗಿ. ಅದು ಶ್ರೇಷ್ಠವಾದ, ಇದಕ್ಕೆ ಜಿಜ್ಞಾಸೆ ಅಂತ ಕರೆಯೋದು. ಬ್ರಹ್ಮ ಜಿಜ್ಞಾಸೆ ಅಂದರೆ ಇದೇ ಜಿಜ್ಞಾಸೆ. ಸರ್ವಜೀವ ನಿಕಾಯೇಶು ಒಂದು ಸ್ಪರ್ಶ ಆಯಿತು, ಯಾವುದ್ರದ್ದು? ಜಿಜ್ಞಾಸೆ ಅಂತ ಶಬ್ದ ಕೇಳಿಸ್ತು, ಏನು? ಜಿಜ್ಞಾಸೆ. ಅದು ಗೊತ್ತಾದ್ಮೇಲೆ ಮತ್ತೆ ಸ್ಪೆಷಲ್ ಈಗ ಅದು ಮಂಗಳ ಶಬ್ದ. ಮಂಗಳ ಯಾವ ಮಂಗಳ? ಉಪನಯನೋ ವಿವಾಹನೋ? ಮತ್ತೆ ಪ್ರಶ್ನೆಗಳು, ಗೊತ್ತಾಯ್ತಾ? ಅವೆಲ್ಲ ಜಿಜ್ಞಾಸೆ ಮುಗಿತಾ ಹೋಗಿ ಕೆಲವು ಬೇಕೇ ಇಲ್ಲ, ಕೆಲವು ಶಬ್ದಗಳು ಬಿಟ್ಬಿಡು ಅಂತ ಹೇಳ್ತಾರೆ. ಅದು ಜಿಜ್ಞಾಸೆ ಆಗಲಿಲ್ಲ. ಅದು ವಸ್ತು ಅಲ್ಲ ಅಂತಲ್ಲ, ಜಿಜ್ಞಾಸೆ ವಸ್ತು ಅಲ್ಲ, ನಾವು ತಗೋಬೇಕಾದ ಪದಾರ್ಥ ಅಲ್ಲ, ಅದು ತ್ಯಾಗ ಮಾಡಿಬಿಡ್ತೇವಲ್ಲ ಹಾಗೆ. ದೇವರು ಎಂಥವನು ಅಂದರೆ ಯಾರು ಯಾವ ಕಾಲಕ್ಕೂ ತ್ಯಾಗ ಮಾಡಲಿಕ್ಕೆ ಅಹೇಯ. ಅದಕ್ಕೆ ದೇವರಿಗೆ ಅಹಂ ಅಂತ ಹೆಸರು. ಅಹಂ ಅಂತ ಯಾತ ಕರೀತಾರೆ? ಎಂದೂ ಬಿಟ್ಟಿರಲಾಗದವನು. ಬಿಟ್ಟಿರ್ಲಿಕ್ಕೆ ಸಾಧ್ಯ. ಆಕಾಶ ಬಿಟ್ಟಿರಲ್ಲ, ದೇಶ ಬಿಟ್ಟು ಹೊರಟೋದ. ಎಲ್ಲಿ ಹೋಗ್ತೀರಿ? ಆಕಾಶ ಎಲ್ಲೋದ್ರೆ ಆಕಾಶ ಇದ್ದೇ, ಕಾಲ ಬಿಟ್ಟು ಎಲ್ಲಿ ಕಾಲ ಎಲ್ಲ ಕಡೆ ಇದ್ದೇ. ಅರ್ಥ ಆಯ್ತಾ? ದೇವ್ರನ್ನ ಅವುಗಳ ಮೇಲೆ ದೇವರಿರೋದ್ರಿಂದ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ತೊರೆದು ಜೀವಿಸಬಹುದು ಹರಿನಿನ್ನ ಚರಣಗಳ. ತೊರೆದಾದ್ರೆ ದಡ್ಡ ಅಷ್ಟೇ, ಏನಿಲ್ಲ. ಅದು ದಡ್ಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವ ಸಾಯೋದಿಲ್ಲ, ಇಷ್ಟಪಟ್ಟರು ಸಾಯೋಕ್ಕೆ ಸಾಧ್ಯ ಇಲ್ಲ. ಕಾಲ ಕೊಲ್ಲಕ್ಕೆ ಬರೋದಿಲ್ಲ, ಸಾಯಲಕ್ಕೂ ಬರೋದಿಲ್ಲ. ಅದರಿಂದಾಗಿನೇ ಯಾವಾಗಲೂ ಕೂಡ ದೇವರಿಗೆ ನಾವು ಅಧೀನನಾಗೇ ಇರಬೇಕು. ಸರ್ವಜೀವನಿಕಾಯೇಷು ಬ್ರಹ್ಮವಾಯು ಹರೇರ್ವಿದೌ ನ ಚಾನ್ಯಸ್ತಾದೃಶೋ ವೇತ್ತ ಯಾವದ್ವೇತ್ತಿ ಹರಿ ಸ್ವಯಂ ಯಾವತ್ತಾವತ್ತಾವಪಿ ನೋ ವಿಷ್ಣುಂ ಜಾನೀತೋ ಲೋಕವಂದಿತೌ ಇತಿ ಬ್ರಹ್ಮಾಂಡೇ. ಅಲ್ಲೇನು ಹೇಳಿದರು? ನಭಸ್ವಾನ್ ತಿಳಿಯೋದಿಲ್ಲ, ನಾನು ತಿಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಭಸ್ವಾನ್ ಅಂದರೆ ಯಾರು? ವಾಯುದೇವರು. ವಾಯುದೇವರು ತಿಳಿಯೋದಿಲ್ಲ, ಬ್ರಹ್ಮದೇವರು ತಿಳಿಯೋದಿಲ್ಲ. ಮೃದುವರು ಅವರೇ ತಿಳಿಯೋದಿಲ್ಲ, ಮೃದುವರು ಯಾರು ತಿಳಿತಾರೆ? ಅದಕ್ಕೆ ಋಣಂತೋಂತಂ ನಾಂತಂ ತಂತಂತ ಏನಂತ ಕಾಲೇ ವಿಷಯ ದೈವೋದಾ ಪ್ರಕೃಡಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಅಜ ಮಹಾಲಕ್ಷ್ಮಿ, ಅಜ ಬ್ರಹ್ಮದೇವರು. ಅವ್ರು ಯಾರೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಪೂರ್ತಿಯಾಗಿ. ಸರ್ವಜೀವ ನಿಕಾಯೇಷು, ನಿಕಾಯ ಅಂದರೆ ಗುಂಪು. ಸರ್ವಜೀವ ನಿಕಾಯೇಷು, ಎಲ್ಲ ಜೀವರ ಗುಂಪಿನಲ್ಲೂ ಕೂಡ ಬ್ರಹ್ಮವಾಯು ಹರೇರ್ವಿದವು, ಅತಿ ಹೆಚ್ಚು ದೇವರು ತಿಳ್ಕೊಂಡವ್ರು ಯಾರು ಅಂದರೆ ಬ್ರಹ್ಮವಾಯುಗಳು.
ನ ಚ ಅನ್ಯ ತಾದೃಶೋ ವೇತ್ತ, ಅವರಷ್ಟು ತಿಳಿದವ್ರು ಯಾರೂ ಇಲ್ಲ. ಇನ್ನೊಂದಿದೆ, ಯಾವದ್ವೇತಿ ಹರಿಸ್ವಯಂ, ದೇವರನ್ನ ತನ್ನಂತ ತಿಳಿತಾನಲ್ಲ ಅಷ್ಟು ತಿಳಿದ ಶಕ್ತಿ ಯಾರ್ಯಾರಿಗೂ ಇಲ್ಲ. ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ, ಅರ್ಜುನನ ಮಾತಿದೆ ಭಗವದ್ಗೀತೆಯಲ್ಲಿ. ತಾವತ್ತಾವಪಿನೋ ವಿಷ್ಣು, ಬ್ರಹ್ಮಗಳು ಭಾರಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿದಿರಲ್ಲ ಅಂದರೆ ಹೇಳಿದ್ದೇವೆ. ಆದರೆ ಅವರಷ್ಟು ಉಳಿದವರು ತಿಳಿಯೋದಿಲ್ಲ ಅಂತ ಅಷ್ಟೇ ಹೊರತು ಅವರು ಪೂರ್ತಿ ತಿಳಿಯೋದಕ್ಕಾಗೋದಿಲ್ಲ. ಅಲ್ಲ, ಎಷ್ಟು ಫ್ರ್ಯಾಕ್ಷನ್ ಅಷ್ಟೇ. ದೇವರು ಒಟ್ಟು ತಿಳ್ಕೊಳ್ಳೋಕೆ ಹೋದರೆ ಫ್ರ್ಯಾಕ್ಷನ್ ಆಫ್ ಅ ಫ್ರ್ಯಾಕ್ಷನ್, ಅದರ ಫ್ರ್ಯಾಕ್ಷನ್ ಆಫ್ ಕಡಿಮೆ ಆಗ್ತಾ 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 ಹೋಗ್ಬಿಡುತ್ತೆ. ತಾವತ್ತಾವಪಿನೋ ವಿಷ್ಣು ಜಾನೀತೋ ಲೋಕವಂದಿತವು, ಲೋಕವಂದಿತವು ಅವರಿಬ್ಬರು ಕೂಡ. ಅವರಿಬ್ಬರನ್ನ ತಿಳಿಯೋಷ್ಟು ಉಳಿದವ್ರು ಯಾರೂ ತಿಳಿಯೋದಿಲ್ಲ. ಆದರೆ ಅವ್ರು ಪೂರ್ತಿ ತಿಳಿಯೋದಕ್ಕಾಗೋದಿಲ್ಲ. ದೇವರು ಪೂರ್ತಿ ತಿಳಿದವ್ರು ಯಾರು ಅಂದರೆ ದೇವರು ಒಬ್ಬನೇನೆ. ಸಾಮಾನ್ಯ ಉಳಿದವ್ರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನೋ ತಿಳ್ಕೊಂಡು ಹೊಗಳ್ತಾನೆ ಇರ್ತೀವಿ, ಇನ್ನೇನೋ ಇರುತ್ತಲ್ವ, ಹಾಗಾಗಿರುತ್ತೆ ಕೆಲವು ಸಲ. ನಮ್ಮ ಬಗ್ಗೆನೂ ಪೂರ್ತಿ ಗೊತ್ತಾಗೋದಿಲ್ಲ. ಯಾರು ಬೇರೆ ಬೇರೆ ದೃಷ್ಟಾಂತ, ಯಾರು ಹತ್ತಿರ ಮುನಿಗಳು. ನಾನು ಒಬ್ಬರ ಕಡೆ ಮೂರ್ದೇನೆ ಯಾಕೆ ಬಂದಿನಿ ಅಂತ ಹೇಳಿದ್ರು ಮೂರ್ದೇನೆ ಬಗ್ಗೆ ಬಸ್ಸಲ್ಲಿ ಇತ್ತು ಅಂತೇಳಿ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಎಷ್ಟು ವ್ಯತ್ಯಾಸ ಇದೆ ಅದು ಗೊತ್ತಿದ್ದೇ ಬರ್ತೋಗಿರುತ್ತೆ. ಆದ್ದರಿಂದ ನಮಗೆ ಅತ್ಯಂತ ಲಿಮಿಟೆಡ್ ಸಯೇಷ. ಅದಕ್ಕೆ ದೇವ್ರ ಬಗ್ಗೆ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನವನಂತಂ ಬ್ರಹ್ಮ. ಆದ್ದರಿಂದ ಅದು ಎಷ್ಟು ಮಹತ್ವ ಇದೆ. ಮಿಂಚುರುಳಿನ ಮಿಂಚು ಬೆಳಕು ಬೆಳಕೆ, ಸೂರ್ಯನ ಬೆಳಕು ಬೆಳಕೆ, ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ. ಸಯೇಷ ಜಾದ್ಯ ಪುರುಷ ಕಲ್ಪೆ ಕಲ್ಪೆ ಸೃಜತ್ಯಜ ಆತ್ಮ ಆತ್ಮನ್ಯಾತ್ಮನಾತ್ಮಾನಂ ಸಾ ಸಂಯಚ್ಛತಿ ಪಾತಿ ಚ. ಸಹ ಏಷಃ ಆದ್ಯ ಪುರುಷ, ಪರಮಾತ್ಮ ಯಾರು? ಆದ್ಯ ಪುರುಷ. ಕಲ್ಪೆ ಕಲ್ಪೆ ಸೃಜತಿ ಅಜಃ, ಇವನು ಅಜ, ಅವನಿಗೆ ಹುಟ್ಟಿಲ್ಲ. ಆದರೆ ಕಲ್ಪೆ ಕಲ್ಪೆ ಸೃಜತಿ, ಉಳಿದ ವಸ್ತುಗಳನ್ನು ಪ್ರತಿಕಲ್ಪದಲ್ಲೂ ಕೂಡ ಧಾತ ಯಥಾಪೂರ್ವಂ ಅಕಲ್ಪೆ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆತ್ಮ ಆತ್ಮನಿ ಆತ್ಮನ ಆತ್ಮಾನಂ ಸಹ ಸಂಯಚ್ಛತಿ ಪಾತಿಚ, ತನಗೆ ತಾನೇ ನಿಯಂತ್ರಣ. ಯಾರು ದೇವರ ಯಾರ ದಿನದಲ್ಲೂ ಇಲ್ಲ. ಆದ್ದರಿಂದಾಗಿಯೇ ಅವನ ಮೇಲೆ ಯಾರದ್ದು ಪ್ರಶ್ನೆ ಮಾಡಬೇಡ. ಸ್ವಯಮೇವ ಸ್ವರೂಪಾಣಿ ಮತ್ಸ್ಯ ಕೂರ್ಮಾದಿ ಕಾನ್ಯಜ ಸ್ವಾತ್ಮನ್ನೇ ವಾಚ್ಛಯ ವಿಚ್ಛಯ ಸೃಷ್ಟ್ವಾ ತೈರ್ದೇವಾದೀನ್ ಪ್ರಪಾತ್ಯಸೌ ಸಂಯಚ್ಛತಿ ಅಸುರಾನ್ ವಿಷ್ಣು ಕಲ್ಪೆ ಕಲ್ಪೆ ಜಗತ್ಪ್ರಭು ತಿರೋಹಿತಂ ಸ್ವರೂಪಂಚ ಪ್ರಕಾಶಯತಿ ಶಾಸ್ತ್ರತಃ ಇತಿ ಭಾಗವತತಂತ್ರೇ. ಸ್ವಯಮೇವ ಸ್ವರೂಪಾಣಿ ಮತ್ಸ್ಯಕೂರ್ಮಾದಿಕಾನಿ ಅಜಃ, ತನ್ನ ಸ್ವರೂಪಗಳ ವಿಷ್ಣು ಕೂಡ. ಸೃಜತಿ ಅಂದ್ರೇನು? ಅಭಿವ್ಯಕ್ತಿಗೊಳಿಸ್ತಾನಷ್ಟೇ. ಸ್ವಾತ್ಮನ್ನೇವ ಇಚ್ಛೆಯ ಸೃಷ್ಟ್ವ ತೈರ್ದೇವಾದೀನ್ ಪ್ರಪಾತ್ಯಸೌ, ಅನೇಕ ರೂಪಗಳಿಂದ ಪರಮಾತ್ಮ ದೇವಾದಿಗಳನ್ನು ಪ್ರಪಾತಿ ಚೆನ್ನಾಗಿ ಕಾಪಾಡ್ತಾನೆ. ಸಂಯಚ್ಛತಿ ಅಸುರಾನ್ ವಿಷ್ಣು ಕಲ್ಪೇ ಕಲ್ಪೇ ಜಗತ್ಪ್ರಭು, ಪ್ರತಿಕಲ್ಪದಲ್ಲೂ ಅಸುರರನ್ನು ನಾಶ ಮಾಡ್ತಾನೆ. ತಿರೋಹಿತಂ ಸ್ವರೂಪಂಚ ಪ್ರಕಾಶಯತಿ ಶಾಸ್ತ್ರತಃ, ತನಗೆ ಗೊತ್ತಿಲ್ಲದೆ ಇರೋ ಬುಡಿದವರಿಗೆ ತನ್ನ ವಿಷಯ ಗೊತ್ತಿಲ್ಲ ಅವರಿಗೆ, ಅದಕ್ಕೆ ಶಾಸ್ತ್ರದಿಂದ ಪ್ರಕಾಶ ಮಾಡ್ತಾನೆ ಪರಮಾತ್ಮ. ಇತಿ ಭಾಗವತ ತಂತ್ರೇ, ಭಾಗವತ ತಂತ್ರ ಇದು ಭಾಗವತ. ಭಾಗವತ ತಂತ್ರ ಅಂತ ಒಂದು, ತಂತ್ರ ಭಾಗವತ ಒಂದು, ಭಾಗವತ ಆಚಾರ್ಯ ಮೂರನ್ನು ಉಲ್ಲೇಖ ಮಾಡ್ತಾರೆ. ಸಂಯಚ್ಛತಿ ಅಸುರಾನ್ ವಿಷ್ಣು ಕಲ್ಪೆ ಕಲ್ಪೆ ಜಗತ್ಪ್ರಭು ತಿರೋಹಿತಂ ಸ್ವಸ್ವರೂಪಂ ಚ ಪ್ರಕಾಶಯತಿ ಶಾಸ್ತ್ರತಃ, ತನ್ನ ಸ್ವರೂಪವನ್ನು ಪ್ರಕಾಶನ ಮಾಡ್ತಾನೆ. ಅದಕ್ಕೆ ಆಧಾರ ಯಾವ ಶಾಸ್ತ್ರಕ್ಕೆ ಏನು ಬೇಕೀಗ? ಶಾಸ್ತ್ರಯೋನಿತ್ವ, ಶಾಸ್ತ್ರತಃ ಅಂಥೇಳಿ. ಅದು ಯಾರು ಶಾಸ್ತ್ರ ಓದೋದು, ಇವತ್ತು ತುಂಬ ಜನ ದೇವರಿಲ್ಲ ಅಂತ ಹೇಳ್ತಾರೆ. ತಪ್ಪಲ್ಲ. ಯಾತಕ್ಕೆ ಅಂದರೆ ಶಾಸ್ತ್ರ ಓದಿಲ್ಲ. ಅದು ಕುರುಡ ಏನಂತಾನೆ, ರೂಪಜ್ಞಾನೇ ಅಂದ್ಬಿಡ್ತಾನೆ. ನೇರ ಹೇಳ್ಬೇಕು ಅವನಿಗೆ, ಪಾಪ ಕಣ್ಣಿಲ್ಲ ಬಿಡು, ಅಷ್ಟು ಮೂದೋಯ್ತು ಅಂತ ತಿಳಿಯೋಕ್ಕೆ ಚಾನ್ಸಸ್ಸೇ ಇಲ್ಲ ಅವನಿಗೆ. ಅದರಿಂದ ಯಾರು ಶಾಸ್ತ್ರ, ಅದಕ್ಕೆ ಫಸ್ಟ್ ಏನು ಹೇಳೋದು? ದೇವರು ತಿಳಿಸ್ಬೇಕಾದ್ರೆ ನಾವೀಗ ಶಾಸ್ತ್ರ ಹೇಳಬೇಕು. ಶಾಸ್ತ್ರ ಓದು ಅನ್ಬೇಕು, ಶಾಸ್ತ್ರ ಹೇಳಬೇಕು. ಬರೀ ನಾ ಹೇಳೋದಕ್ಕೆ ಕೊಟ್ಟರೆ ಅವನಿಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅದು ಟೆಕ್ಸ್ಟ್, ಅದು ಶಾಸ್ತ್ರ ಟೆಕ್ಸ್ಟ್. ಆದ್ದರಿಂದ ಅದರಿಂದನೇ ತಿಳಿಬೇಕು. ವಿಶುದ್ಧಂ ಕೇವಲಂ ಜ್ಞಾನಂ ಪ್ರತ್ಯಕ್ ಸಮ್ಯಕ್ ವ್ಯವಸ್ಥಿತಂ ಸತ್ಯಂ ಪೂರ್ಣಮನಾದ್ಯಂತಂ ನಿರ್ಗುಣಂ ನಿತ್ಯಮದ್ವಯಂ ಋತಂ ವಿಂದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯಾಃ ಯಥಾ ತಥೈವ ಅಸತ್ತರ್ಕೈಃ ತಿರೋಧೀಯೇತ ವಿಪ್ಲುತಂ. ನೋಡಿ, ವಿಶುದ್ಧಂ ಕೇವಲಂ ಜ್ಞಾನಂ, ದೇವರ ಜ್ಞಾನ ಎಂಥದ್ದು? ವಿಶುದ್ಧ ಕೇವಲ ಜ್ಞಾನ. ಪ್ರತ್ಯಕ್ ಸಮ್ಯಕ್ ವ್ಯವಸ್ಥಿತಂ, ಪ್ರತ್ಯಕ್ ಸಮ್ಯಕ್ ವ್ಯವಸ್ಥಿತಂ, ಒಳಗು ಹೊರಗು ಎಲ್ಲ ಕಡೆ ಸ್ಪಷ್ಟ.
ಸತ್ಯಂ ಪೂರ್ಣಂ ಅನಾದಿ ಅನಂತಂ ನಿರ್ಗುಣಂ ನಿತ್ಯವದ್ವಯಂ. ಈ ಗುಣಗಳನ್ನು ಅವಲಂಬಿಸೇ ಇಲ್ಲ ಪರಮಾತ್ಮನ ಜ್ಞಾನ. ಯಾವ ಗುಣಗಳನ್ನು? ಬಾಹ್ಯ ಗುಣಗಳನ್ನು. ನಮಗೆ ಸತ್ವಗುಣ ಜಾಸ್ತಿ ಇದ್ದರೆ ಜ್ಞಾನ ಬರುತ್ತೆ. ದೇವರಿಗೆ ಹಾಗೇನೇ ಏನಿಲ್ಲ, ಸ್ವರೂಪದಲ್ಲೇ ಎಲ್ಲ ಇದೆ. ಸಾಧ್ಯ ನಿರ್ಗುಣ ಶಬ್ದಕ್ಕೆ ಅದರ್ಥ. ನಿರ್ಗುಣ ಶಬ್ದಕ್ಕೆ ಈ ಬಾಹ್ಯ ಗುಣ ಸತ್ವಾದಿ ಗುಣ ಅನಪೇಕ್ಷಿತವಾಗಿ ಜ್ಞಾನ ಇದೆ ಹೊರತು ಪರಮಾತ್ಮನದ್ದು ಹಾಗಲ್ಲ. ಇವತ್ತು ಸ್ಪೆಕ್ಸ್ ಹಾಕೊಂಡ್ರೆ ಕಾಣುತ್ತೆ, ಕಾಣೋದಿಲ್ಲ ಅಂದರೆ ಡಿಪೆಂಡೆನ್ಸ್ ಇದೆ. ದೇವ್ರಿಗೆ ಯಾವ ಡಿಪೆಂಡೆನ್ಸು ಇಲ್ಲ. ಸತ್ಯಂ ಪೂರ್ಣಂ ಅನಾದಿ ಅನಂತಂ ನಿರ್ಗುಣಂ ನಿತ್ಯಂ ಅದ್ವಯಂ. ಇವಿಷ್ಟು ಎಲ್ಲಿ ಸೇರಿಸ್ಕೋಬೇಕು ನಾವೀಗ? ಪ್ರಮಾಣ ಪದ್ಧತಿಯಲ್ಲಿ ಈಶ್ವರ ಜ್ಞಾನಂ ಅಂತ ಹೇಳಿದೆ. ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ. ಎಕ್ಸ್ಪ್ಯಾನ್ಷನ್ ಇದಿಷ್ಟು ಕೂಡ. ಋತಂ ವಿಂದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯಾಃ. ಋತಂ ವಿಂದಂತಿ ಮುನಯಃ ಪ್ರಶಾಂತ ಆತ್ಮೇಂದ್ರಿಯಾಶಯಾಃ. ಮುನಿಗಳು ದೇವರನ್ನು ತಿಳಿತಾರೆ. ಮುನಿಗಳು ಅಂದ್ರೇನು? ಮೌನ ಮಾಡ್ತಕ್ಕಂಥವ್ರು. ಮೌನ ಅಂದ್ರೇನು? ಮನನ. ಮನನಾನ್ನ ಮುನಿ ರುಚ್ಯತೆ ಅಂತ ಹೇಳಿದ್ದಾರೆ. ಮನನಶೀಲರಿಗೆ ಸಾಧ್ಯ. ಆತ್ಮಾವಾರೇ ದ್ರಷ್ಟವ್ಯ ಮಂತವ್ಯ ಶ್ರೋತವ್ಯ ಮಂತವ್ಯ. ಆದ್ದರಿಂದ ಮನನ ಮಾಡ್ತಾರಲ್ಲ ಅವರಿಗೆ ತಿಳಿಯುತ್ತೆ. ಪ್ರಶಾಂತಾತ್ಮೇಂದ್ರಿಯಾಶ್ರಯ. ಪ್ರಶಾಂತ ಆತ್ಮರು, ಪ್ರಶಾಂತ ಇಂದ್ರಿಯರು, ಪ್ರಶಾಂತ ಆಶಯರು. ಎಷ್ಟು ಒದ್ದೇ ಪದ ಮಾಡಿದ್ದಾರೆ. ಪ್ರಶಾಂತ ಆತ್ಮ ಇಂದ್ರಿಯ ಆಶಯ. ಆಶಯ ಅಂದ್ರೆ ಏನು? ಮನಸ್ಸು ಅಂತ ಅರ್ಥ. ಆತ್ಮ ಶಬ್ದಕ್ಕೆ ದೇಹ ಅಂತನೂ ಅರ್ಥ. ಆಶಯ ಹೊರತು ಮನಸ್ಸು ಅಂತ ದೇಹ ಅಂತ ಅರ್ಥ ಇಲ್ಲ. ಅದಕ್ಕೆ ಮನಸ್ಸು ಅಂತಲೇ ಅರ್ಥ. ನಿಮ್ಮ ಆಶಯ ಗೊತ್ತಾಗಲಿಲ್ಲ, ಮನೋಗತ ಗೊತ್ತಾಗಲಿಲ್ಲ ಅಂತ ಅರ್ಥ. ಸತ್ಯಂ ಸಾಧುತ್ವತಃ ಪರಂ. ಸತ್ಯಂ ಅದು ಅರ್ಥವಿರುತ್ತೆ ಅದಕ್ಕೆಲ್ಲ. ಪ್ರಶಾಂತ ಆತ್ಮ ಇಂದ್ರಿಯಾಶಯ. ನಾವು ಸಾಮಾನ್ಯ ಗಂಡು ತುಂಬ ಗಲಾಟೆ ಇರುತ್ತೆ, ಯಾರು ಮಾತಾಡ್ತಾರೆ, ಸ್ವಲ್ಪ ಗಲಾಟೆ ನಿಲ್ಲಿಸ್ಬಿಡಿಯುತ್ತೆ, ಅವಾಗ ಮಾತು ಕೇಳುತ್ತೆ, ಕ್ಲಿಯರಾಗಿ ಕೇಳೋದು. ಅಂದರೆ ಲೌಕಿಕ ಮಾತು ಕೇಳಬೇಕಾದ್ರೆ ಏನು ಮಾಡಬೇಕು ನಾವು? ಉಳಿದ ಗಲಾಟೆ ನಿಲ್ಲಿಸ್ಬೇಕು. ದೇವ್ರ ಬಗ್ಗೆ ನಮ್ಮ ಮನಸ್ಸೊಳಗೆ ಗಲಾಟೆ ಇರುತ್ತೆ, ಹೊರಗೆ ಗಲಾಟೆ ಬಿಟ್ಬಿಡಿ. ಮನಸ್ಸೊಳಗೆ ಗಲಾಟೆ ಏನದು? ನೂರಾರು ಯೋಚನೆಗಳು. ಅದರಿಂದ ಏನು ಡಿಸ್ಟರ್ಬೆನ್ಸ್. ದೇವ್ರ ಕೈ ಹಿಡ್ಕೊಂಡು ಎಲ್ಲೋ ಚಿಂತೆ ಮಾಡ್ತಾ ಕೂತಿರ್ತಾರೆ. ಏನಾಯಿತು? ಡಿಸ್ಟರ್ಬೆನ್ಸ್. ಪ್ರಶಾಂತ. ಪ್ರಶಾಂತ ಅಂದ್ರೇನು? ಶಮೋ ಮನ್ನಿಷ್ಠತಾ ಬುದ್ಧಿ. ದೇವರಲ್ಲೇ ಮನಸ್ಸು ಏಕಾಗ್ರತೆ ಇರಬೇಕು. ಪ್ರಶಾಂತ ಆತ್ಮರು, ಪ್ರಶಾಂತ ಇಂದ್ರಿಯರು, ಪ್ರಶಾಂತ ಆಶಯರು. ಮೂರು ಇದ್ದಾಗ ಮಾತ್ರ ದೇವರು ಕಾಣ್ತಾನೆ. ಅದಕ್ಕೇನು ಮಾಡಬೇಕು? ಇವೆಲ್ಲ ಡಿಸ್ಟರ್ಬೆನ್ಸ್ ಕಲಿಯುಗದಲ್ಲಿ ಏನಿದೆ ಅಂದರೆ ಇರಲೇಬಾರ್ದು ಪ್ರಶಾಂತವಾಗಿ. ಅವನು 24/7 ಎಂಗೇಜ್ ಆಗಿಬಿಟ್ರೆ ಇನ್ನೇನು ಪ್ರಶಾಂತನಾಗ್ತಾನೆ? ಹಿಂದಿನ ಕಾಲಕ್ಕೆ ಸ್ವಲ್ಪ ಪ್ರಶಾಂತರಾಗೋ ಚಾನ್ಸಸ್ ಇತ್ತು, ಇಲ್ಲೇ ಇಲ್ಲ. ಯದಾ ತದೈವ ಅಸತ್ತರ್ಕೈ ತಿರೋಧೀಯೇತ ವಿಪ್ಲುತಂ. ಅಸತ್ತರ್ಕೈ ವಿಪ್ಲುತಂ. ದುರ್ತರ್ಕ ಕೇಳಿ ಕೇಳಿ ತಲೆ ಕೆಟ್ಟೋಗಿರುತ್ತಲ್ಲ, ಅದೆಲ್ಲ ಸರಿ ಹೋಗ್ಬಿಡುತ್ತೆ. ಇವಾಗ ಕೂಗ್ತಿರ್ತಾರೆ, ಸ್ವಲ್ಪ ಕುತ್ಕೊಳ್ಳಿ ಅಂತ ಕುತ್ಕೊಂಡು ಮಾತಾಡಿ ಕೂಡಿಸ್ತಾರೆ. ಅರ್ಧ ಕೂಡಿಸಿದ ತಕ್ಷಣ ಏನಾಗ್ತಾರೋ ಅನ್ನೋ ಅರ್ಧ ಡೌನ್ ಆಗಿಬಿಡ್ತಾರೆ. ಅಷ್ಟಕ್ಕೆ ನಿಂತೆ ಬೈತಿದ್ರೆ ಇಬ್ಬರು ಬೈಕೋದ ಕೂತಿರುತ್ತೆ. ಇಬ್ಬರು ಸ್ವಲ್ಪ ಕುತ್ಕೋಬೇಕು. ಅದು ಆಸನ ಆ್ಯಕ್ಚುಲಿ ಕುತ್ಕೊಳ್ಳೋದು. ಅದೇನಾಗಿ ಚೇರ್ ಮೇಲೆ ಕುತ್ಕೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ. ಪೂರ್ತಿ ಕುತ್ಕೊಂಡ್ಬಿಟ್ಟಿರೋದನ್ನು ಎಂಟೈರ್ ಬಾಡಿ ಸ್ಟೇಬಲ್ ಆಗೋದ್ರಿಂದ ಮನಸ್ಸು ಸ್ಟೇಬಲ್ ಆಗುತ್ತೆ. ಇವತ್ತು ನೀರು ಅಲಗಾಡ್ತಿದೆ, ನಿಲ್ಲಿಸ್ಬೇಕು. ನೀರನ್ನು ಮುಟ್ಬಾರ್ದು. ಕೊಡ ನಿಲ್ಲಿಸ್ಬಿಟ್ರೆ ಏನಾಗುತ್ತದ? ನಿಲ್ಲಿಸ್ಬೇಕು. ಕೊಡ ಶೇಕಾಗಿ ನಿಲ್ಲಿಸ್ಬೇಕು. ದೇಹ ಕೊಡ ಇದ್ದಾಗೆ, ಮನಸ್ಸು ನೀರಿದ್ದಾಗೆ. ಮನಸ್ಸು ಸರೋವರ ಅಂತ ಕರೆಯೋದಿಲ್ಲ. ಅದಕ್ಕೆ ಬಾಡಿ ಸ್ಟೇಬಲ್ ಆಗಬೇಕು. ಬಾಡಿ ಸ್ಟೇಬಲ್ ಆಗಲಿ ಆಸನ ಅಂತ ಕರೆದ್ರು. ಈ ಯೋಗಾಸನ ಸ್ಟೇಬಲ್ ಆಗೋದಿಲ್ಲ, ಗೊತ್ತಾಯ್ತು? ಆರೋಗ್ಯ ಸರಿ ಮಾಡ್ಬೋದು. ಸ್ಟೇಬಲ್ ಆಗಬೇಕಾದ್ರೆ ಮೂರೇ: ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ. ಮೂರು ಬಿಟ್ಟರೆ ಯಾವ ಆಸನದಲ್ಲೂ ಕೂಡ ಸ್ಟೆಬಿಲಿಟಿ ಸಿಗೋದಿಲ್ಲ. ಈ ಸ್ಟೇಬಲ್ನ ಕೂತು ಧ್ಯಾನ ಮಾಡೋಕ್ಕೆ ಯಾಕೆ ಬರೋದಿಲ್ಲ ಚೇರ್ ಮೇಲೆ ಅಂತ ಕೇಳಿದ್ರೆ ಏನಾಗುತ್ತೆ ಹೇಳಿ? ಅಲ್ಲಿ ಚಕ್ಕಮಕ್ಕಳಕ್ಕೆ ಕೊಡೋಕ್ಕೆ ಬರೋದಿಲ್ಲ ನಿಮಗೆ. ಅರ್ಥ ಆಯ್ತಾ? ಈಗ ಸ್ವಸ್ತಿಕಾಸನ ಎಲ್ಲಿ ಬರುತ್ತೆ? ದೊಡ್ಡ ಸೇನಕ್ಕೆ ಕೂತ್ಕೋಬೇಕು. ನೆಲ ಮೇಲೆ ಕೊಡೋದೇ ವಾಸಿಯಾಗಿ ಅಷ್ಟು ಕಟ್ಕೊಡೋದಕ್ಕಿಂತ ನೆಲ ಮೇಲೆ ಕೊಡೋದು. ಆದ್ದರಿಂದ ಆಸನ ಅನ್ನೋದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಯಾವಾಗಲೂ ನಾವು ಕುತ್ಕೊಂಡು ಕೇಳೋದ್ರಿಂದ ಆಗೋ ಉಪಯೋಗ ಏನು ಗೊತ್ತಾ? ಮನಸ್ಸು ಶಾಂತವಾಗಿ ಗಮನಿಸ್ತಾ ಇರ್ತದೆ. ಅದೇ ಒಂದು ವರ್ಕ್ ಮಾಡ್ತಿರ್ತದೆ. ಕೂಡೋದೇ ಒಂದು ಔಷಧಿ. ಆ್ಯಕ್ಚುಲಿ ಕೂಡೋದೇ ಒಂದು ಮೆಡಿಸಿನ್ ಇದ್ದಾಗೆ. ಅದಕ್ಕೆ ಹೇಳ್ತಾರೆ ಏನೇನೇನ ಅದಲ್ಲ ಅಲ್ಲ ಅಂತ ಅದಕ್ಕೆ ಹೇಳಿದ್ದು. ಆ ರೀತಿ ಕೂತ್ರೆ ಕೂತಾಗಲ್ಲ. ಮೂರು ಈ ರೀತಿ ಕೂತ್ರೆ ಸ್ವಸ್ತಿಕಾಸನಲ್ಲಿ ಕೊಡಬೇಕು, ಇಲ್ಲ ಪದ್ಮಾಸನ, ಇಲ್ಲ ವೀರಾಸನ. ಮೂರರಲ್ಲಿ ಕೂತ್ರೆ ಮಾತ್ರ ಏನಾಗುತ್ತದ? ಅದು ಧ್ಯಾನದಾಸನ ಮೂರೇ. ಕುಡಿದು ಯಾವುದೋ ಕೂಡ ಇದು ಮಾಡೋಕ್ಕೆ ಬರೋದಿಲ್ಲ. ಓಡಾಡ್ಕೊತ BP ಮಾಡಿ ನೋಡಿದ್ರೆ ಹೆಂಗಿರ್ತದೆ? ಓಡಾಡ್ತಾ ಕುಡ್ದಾತ ನೋಡಿ ಏನಾಗುತ್ತದು? ಅದೇ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ. ನೋಡಬಾರ್ದು. ಅದು ಟೇಬಲ್ ಮಾಡಿ ಸ್ವಲ್ಪ ತಕ್ಷಣ ಕೂಡಿಸ್ಬಾರ್ದು. ಹತ್ತಿ ಬಂದಿರ್ತಾನೆ, ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೇಳಬೇಕು. ಬಾಡಿ ಹತ್ತಿ ಬಂದಿರ್ತಾನೆ, ಅಷ್ಟೇ BP ನೋಡ್ಬಿಟ್ರೆ ಉಚ್ಚಾಬಟ್ಟಿ ಜಾಸ್ತಿ ಇರುತ್ತೆ. ಸ್ವಲ್ಪ ಕಾಮ್ ಆಗಬೇಕು. ಆಮೇಲೆ ನೋಡಿ ಸರಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಇದೆಲ್ಲ ಫಿಸಿಕಲಿ ಎಲ್ಲರಿಗೂ ಗೊತ್ತಿರುತ್ತೆ. ಯಾರು ಅಪ್ಲೈ ಮಾಡಲ್ಲ ಅವನು. ಅದೇ ಫಜಿತಿ ಆಗೋದು. ಅಪ್ಲೈ ಮಾಡಿದರೆ ರಿಯಲ್ ರಿಸಲ್ಟ್ ಸಿಗುತ್ತೆ.
ಋತಂ ತದಾತ್ಮನ ಜ್ಞಪ್ತೇಃ ಸಾತ್ಯಂ ಸಸುತ್ವಃ. ಇವು ಭಾಳ ಬಿಸಿ ಇದೆ, ಕುಡಿಲಿಕ್ಕಾಗ್ತಾ ಇಲ್ಲ ಅವನಿಗೆ ಹಾಲು ಕಾಫಿನ. ಸ್ವಲ್ಪ ಹೊತ್ತಾದ್ರೆ ಅಷ್ಟೇ ಹೋಗ್ಬಿಡುತ್ತೆ. ಅದಕ್ಕೆ ಭಾರಿ ಟೆನ್ಷನ್ ಆಗಿರುತ್ತೆ. ಸ್ವಲ್ಪ ಹೊತ್ತಾದ್ರೆ ಸರಿ ಹೋಗುತ್ತೆ. ಆ ಟೆನ್ಷನ್ ಬಿಸಿ ತಲೆ ಬಿಸಿ ಆಗಿದೆ ಅಂತಾರಲ್ಲ, ಸ್ವಲ್ಪ ಹೊತ್ತು ಕಾಮಾಗಿ ಕೂತ್ರೆ ಸರಿ ಹೋಗುತ್ತೆ. ಇನ್ನೂ ಏನೋ ಮಾಡ್ತಾರೆ, ಇನ್ನೂ ಬಿಸಿ ಆಗಿಬಿಡುತ್ತೆ. ಆರಲಿ ಅಂತೇಳಿ ಒಲೆ ಮೇಲೆ ಇಟ್ಟರೆ ಆರುತ್ತಾ ಅದು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಅದೇ ತಲೆ ಒಲೆ ಆಗಬಾರ್ದು. ತಲೆ ಒಲೆ ಆಗಿಬಿಟ್ರೆ ಏನಾಗುತ್ತೆ, ಎಲ್ಲ ಬಿಸಿ ಆಗ್ಬಿಡುತ್ತೆ. ತಲೆಯಾಗಿರ್ಬೇಕಾದ್ರೆ ಒಲೆ ತಲೆ ಆಗಬಾರ್ದು, ತಲೆ ಒಲೆ ಆಗಬಾರ್ದು. ಋತಂ ಯದಾ ತದಾತ್ಮನ ಜ್ಞಪ್ತೇಃ ಯದಾ ತದೈವ ಅಸತ್ತರ್ಕೈ. ಅದೇನೋ ಒಂದು ತಲೆ ಕೆಡಿಸ್ಕೋಗ್ಬಿಟ್ಟ. ಅಸತ್ತರ್ಕ, ಸತ್ತರ್ಕ ದೀಪಾವಳಿ, ಸನ್ಯಾಯ ರತ್ನಾವಳಿ ಹೆಸರಿಟ್ಟಿದ್ದಾರೆ. ಅಸತ್ತರ್ಕ ಅಂದ್ರೇನು? ಈ ಹೊರಗಿನ ತರ್ಕ ಎಲ್ಲ ಅಸತ್ತರ್ಕನೇ. ಬ್ರಹ್ಮತರ್ಕ ಸರಿಯಾದ ತರ್ಕ, ಅದು ಪ್ರಮಾಣ ಪದ್ಧತಿ ಸರಿಯಾದ ತರ್ಕ. ಅದರಿಂದ ತಿಳ್ಕೊಂಡಾಗ ತಿರೋಧೀಯೇತ ವಿಪ್ಲುತಂ, ಏನು ವಿಪ್ಲುತವಾಗಿರುತ್ತೆ ಆ ಮನಸ್ಸೆಲ್ಲ ಪೂರ್ಣವಾಗಿ ಶಾಂತವಾಗುತ್ತೆ. ಆಗ ದೇವ್ರ ವಿಷಯ ತಿಳಿಯೋದಕ್ಕೆ ಸಾಧ್ಯ. ಶಮದಮಾದಿ ಸಂಪತ್ತಿ ಮತಃ ಅಂತ ಹೇಳಿ ಅದಕ್ಕೇನೆ ಶಮ ದಮಾದಿ. ಶಮ ಒಳಗೆ ನಿಷ್ಠೆ ಇದೆ, ದಮ ಹೊರಗೆ ಹೋಗೋದಿಲ್ಲ, ಏಕಾಗ್ರತೆ ಟೋಟಲ್. ಆಗ ಧ್ಯಾನ ಮಾಡಕ್ಕೆ ಬರುತ್ತೆ. ಋತಂ ತದಾತ್ಮನ ಜ್ಞಪ್ತೇಃ ಸತ್ಯಂ ಸಾಧುತ್ವತಃ ಪರಂ ಸಮ್ಯಕ್ ಸಂಸ್ಥಂ ಎಲ್ಲೈತದ ಅದೂಷ್ಯತ್ವಾತ್ ಶುದ್ಧಂ ದೋಷೋಚ್ಛಿತತ್ವತಃ ಕೇವಲಂ ತಾದೃಶಾಭಾವಾತ್ ಪ್ರತ್ಯಗಂತರವಸ್ಥಿತೇಃ ಏತದೇತಾದೃಶಂ ತತ್ವಂ ಯೋ ವೇದ ಸ ವಿಮುಚ್ಯತೆ ಇತಿ ಬ್ರಹ್ಮತರ್ಕೆ. ಅದರ ಕ್ಲಾರಿಟಿ ನೋಡಿ. ಸತ್ತರ್ಕ ಅಸತ್ತರ್ಕ ಹೋಗ್ಬೇಕು. ಯಾವ ತರ್ಕ ಬರ್ಬೇಕೀಗ? ಅದೇ ರೆಲವೆಂಟ್ ಆಗಿರೋ ಯಾವುದು ಕೋಟ್ ಮಾಡ್ತಾರೆ ಈಗ? ತರ್ಕ ಸರಿಯಲ್ಲ ಕೆಟ್ಟದ್ದು ಅಂತೇಳಿ ಸರಿಯಾದ ತರ್ಕ ಯಾವುದು ಅಂತ ಕೋಟ್ ಮಾಡಿ. ಇದು ಬ್ರಹ್ಮತರ್ಕೆ. ಅಂದರೆ ಕೊಟೇಶನ್ನಲ್ಲೂ ಕೂಡ ಎಷ್ಟು ರೆಲೆವೆನ್ಸ್ ಇರ್ತದೆ. ಯಾವುದಕ್ಕೂ ಯಾವುದನ್ನು ಕೋಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಕೊಟೇಶನ್ಸ್ ಏನು, ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ. ಅದೇ ಒಂದು ದೊಡ್ಡ ಥೀಸಿಸು. ಎಲ್ಲೆಲ್ಲಿ ಆಚೆ ಏನೇನು ಕೊಟೇಶನ್ ಕೊಟ್ಟಿದ್ದಾರೆ, ಆ ಕೊಟೇಶನ್ ರೀತಿ ಹೇಗಿದೆ, ಅದು ಕೊಟೇಶನ್ ಹೇಗೆ ಕೊಡಬೇಕು ಗೊತ್ತಾಗುತ್ತಾಗ. ಇವತ್ತು ಯಾವುದೋ ಕೊಡೋದು ಒಂದು ವಿಡಿಯೋ ಒಂದು 20 ಪಟ ಕೊಟ್ಬಿಟ್ರೆ ಕೀ ವರ್ಡ್ ಬೇಕಾದ ಪಾಯಿಂಟ್ ಹೈಲೈಟ್ ಮಾಡಬೇಕಾದ್ರೆ. ಅದಕ್ಕೆ ಬ್ರಹ್ಮತರ್ಕದಲ್ಲಿ ಹೀಗಿದೆ. ಅಸತ್ತರ್ಕ ಬಿಟ್ಟುಬಿಡಿ. ಋತಂ ತದಾತ್ಮನ ಜ್ಞಪ್ತೇ ಸತ್ಯಂ ಸಾಧುತ್ವತಃ ಪರಂ. ಋತಂ ಅಂತ ಕರೆದು ದೇವರ ಜ್ಞಾನ. ಋತಂ ಬಂದರು ಸತ್ಯಂ ಬಂದರು. ಋತಂ ತರ್ತೇನ ಸತ್ಯಂ ತರ್ತೇನ ಹೇಳ್ತೇವೆ ನಾವು. ಅದು ಹೇಳ್ತಾರೆ. ಋತಂ ಅಂದ್ರೇನು? ತತ್ ಆತ್ಮನ ಜ್ಞಪ್ತೇ, ಇನ್ನೊಬ್ಬರ ಮೇಲೆ ಯಾವ ಡಿಪೆಂಡೆನ್ಸು ಇಲ್ಲ ತಿಳ್ಕೊತಾನಾದ್ರಿಂದ ಏನಂತ ಕರೀತಾರೆ? ದೇವರ ಜ್ಞಾನ. ಋತಜ್ಞಾನ. ಎರಡನೇದು ಸತ್ಯಂ. ಹೇಗೆ? ಸಾಧುತ್ವತಃ ಪರಂ, ಸರಿಯಾಗಿ ತಿಳ್ಕೊತಾನೆ. ಒಂದು ತಾನೇ ತಿಳ್ಕೊತಾರೆ, ಸರಿಯಾಗಿ ತಿಳ್ಕೊತಾನೆ. ಎರಡು ಸೇರಿದ್ರೆ ಋತಂ ಸತ್ಯಂ ಅಂತ ಎರಡಾಯ್ತು ದೇವರಿಗೆ. ವಿಷ್ಣು ಸಹಸ್ರನಾಮದ ಪದಗಳದು. ಸತ್ಯಂ, ಸಮಾತ್ಮ, ಸಮಃ, ಅದೆಲ್ಲ ಅರ್ಥ ಮಾಡ್ಕೋಬೇಕು. ಸಮ್ಯಕ್ ಸಂಸ್ಥಂ ಅದೂಷ್ಯತ್ವ ಶುದ್ಧಂ ದೋಷೋಚ್ಛಿತತ್ವ. ದೇವಜ್ಞಾನ ಶುದ್ಧ. ಅಲ್ಲಿ ಏನೇನು ಬಂದಿದೆ ನೋಡಿ, ಅವಕ್ಕೆಲ್ಲ ಉತ್ತರ ಕೊಡ್ತಾರೆ. ಶುದ್ಧ ಅಂತ ಪದ ಇದೆ, ಆಮೇಲೆ ಕೇವಲ ಅಂತಿದೆ, ಸಮ್ಯಕ್ ವ್ಯವಸ್ಥಿತಂ ಸತ್ಯಂ, ಇವೆಲ್ಲಕ್ಕೆ ಅರ್ಥ ಆಗಿದೆ. ಸತ್ಯಂ ಅಂದರೆ ಏನು ಅಂದರೆ ಸಾಧುತ್ವತಃ ಪರಂ. ಸಮ್ಯಕ್ ಸಂಸ್ಥಂ ಅದೂಷ್ಯತ್ವ. ಸಮ್ಯಕ್ ಸಂಸ್ಥ ಯಾತಕ್ಕೆ ಅಂದರೆ ಅದೂಷ್ಯ, ಖಂಡನೆ ಮಾಡೋಕ್ಕೆ ಬರೋದಿಲ್ಲ. ಅಪ್ಯದೂಷ್ಯವತನೋದ ಅನಂತಧೀಹಿ. ಮುಂದೆ ಭೂತಭಾವಿ ಭವತಾತ್ಮಭಿ ಕ್ವಚಿತ್. ಶುದ್ಧಂ ದೋಷೋಚ್ಛಿತತ್ವತಃ ಸಮ್ಯಕ್ ಸಂಸ್ಥಂ ಅದೂಷ್ಯತ್ವ. ಯಾರು ಖಂಡನೆ ಮಾಡೋಕ್ಕೆ ಬರೋದಿಲ್ಲ ಅದರಿಂದಾಗಿಯೇ ಅದು ಶುದ್ಧ, ಅದು ಸಮ್ಯಕ್ ಸಂಸ್ಥ. ಶುದ್ಧಂ ದೋಷೋಜ್ಜಿತತ್ವತ, ದೋಷ ಇಲ್ಲದ್ರಿಂದ ಶುದ್ಧವಾದ ಹಾಲು, ಯಾವ ಮಿಕ್ಸ್ ಆಗಿಲ್ಲ ಅಂತ ಅರ್ಥ. ಕೇವಲಂ ಅಂದ್ರೇನು? ಆ ಪದನೂ ಇದೆ. ಕೇವಲಂ ಅಂದ್ರೇನು ಅಂದರೆ ತಾದೃಶಾಭಾವ ಅಂತ ವಸ್ತು ಮತ್ತೊಂದಿಲ್ಲ. ಯುನಿಕ್, ಕೇವಲ ಯುನಿಕ್ ಅಂತ. ದೇವರ ಜ್ಞಾನದಂಥ ಜ್ಞಾನ ಮತ್ತೊಂದಿಲ್ಲ. ಕೇವಲಂ ತಾದೃಶಾಭಾವ ಪ್ರತ್ಯಗಂತರವಸ್ಥಿತೇ, ಒಳಗೆ ಹೊರಗೆ ಟೋಟಲ್. ಏತಾದೃಶಂ ತತ್ವಂ, ಇದನ್ನು ತತ್ವ ಅಂತ ಕರೀತಾರೆ. ಯೋ ವೇದ ಸ ವಿಮುಚ್ಯತೆ ಇತಿ ಬ್ರಹ್ಮತರ್ಕೆ. ವಿಷ್ಣು ಸಹಸ್ರ ಬಗ್ಗೆ ತತ್ವದ ಲಕ್ಷಣ ಇದಿಷ್ಟು ಕೂಡ. ತತ್ವಂ ತತ್ವ ವಿಧೇಯಕ. ಇದು ತತ್ವ ಅಂದರೆ ಇದು. ಆಚಾರ್ಯ ವಿಷ್ಣು ಸಹಸ್ರ ಒಂದಕ್ಕೆ ಎಲ್ಲ ಬರೆಯೋದು ಒಂದೇ, ಇಡೀ ಸ್ವರೂಪರು ಬರೆದಿದ್ದು ಒಂದೇ. ಎಲ್ಲ ಸೇರಿಸ್ತಾ ಹೋಗ್ಬೇಕಾದ್ರೆ ಕರೆಕ್ಟಾಗಿ. ಅದು ಇದಾಗುತ್ತೆ, ಅದು ತಿಳಿಯುತ್ತೆ. ಆದ್ಯೋ, ಅದಕ್ಕೆ ಮನನ ಅಂತ ಕರೀತಾರೆ. ಮನನ ಅಂದರೆ ಏನು? ತಿಳಿದ ವಿಷಯ ಗಟ್ಟಿ ಮಾಡಿಕೊಡೋದು. ಗಟ್ಟಿ ಮಾಡಲಿಕ್ಕೆ ಎಷ್ಟೆಷ್ಟು ಸೋರ್ಸ್ ಬೇಕು, ಏನು ಮಾಡ್ಬೇಕು, ಅದನ್ನು ಅಷ್ಟು ಉಪಯೋಗಿಸ್ಬೇಕು. ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ? ಎಲ್ಲ ಡಾಕ್ಯುಮೆಂಟ್ಸ್ ನೋಡಿ ಕೊಡಬೇಕು. ಆದ್ಯೋ ಅವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸದಸನ್ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ.
ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾಃ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲಾಃ ಖಗಲೋಕಪಾಲಾಃ ನೃಲೋಕಪಾಲಾಃ ತಲಲೋಕಪಾಲಾಃ ಗಂಧರ್ವವಿದ್ಯಾಧರಚಾರಣೇಶಾಃ ಯೇ ಯಕ್ಷರಕ್ಷೋರಗ ನಾಗನಾಥಾಃ ಏವಾ ಋಷೀಣಾಂ ವೃಷಭಃ ಪಿತॄಣಾಂ ದೈತ್ಯೇಂದ್ರಸಿದ್ಧೇಶ್ವರ ದಾನವೇಂದ್ರಾಃ अन्ये च ये प्रेतपिशाचभूतकूष्माण्ड यादो मृगपश्वधीशाः यत्किञ्च लोके भगवन्महस्वदोजः सहस्वद्बलवत् क्षमावत् श्रीः विभूति आत्मवत् उदारणं तत्तत्परं रूपवदस्वरूपं प्राधान्यतो यान् ऋषय आमनन्ति लीलावतारान् पुरुषस्य पुंनः आपीयतां कर्म कषाय शोषादनुक्रमिष्येन ತ ಇಮಾನ್ ಸುಪೇಶಲಾನ್. ದೇವ್ರ ಮಹಿಮೆ ಹೇಳೋದಕ್ಕೆ ಹೊರಟು ಅನೇಕ ವಿಷಯ ಮತ್ತೆ ಹೇಳ್ತಾರೆ. ಆದ್ಯೋವತಾರ ಪುರುಷ, ಪರಮಾತ್ಮನ ಮೊದಲ ಅವತಾರ ಯಾವುದು ಅಂದರೆ ಪುರುಷ. ಎಲ್ಲಿ ಬಂದಿತ್ತಿದು? ಜಗೃಹೇ ಪೌರುಷಂ ರೂಪಂ, ಸ್ವಲ್ಪ ಅದರ ಪುರುಷ ರೂಪ ಅಂತ ಹೇಳಿ ಅದಕ್ಕೆ ಜಗೃಹೇ ಪೌರುಷಂ ರೂಪಂ. ಪರಸ್ಯ ಕಾಲಃ ಸ್ವಭಾವಃ ಸದಸನ್ಮನಶ್ಚ. ಮತ್ತೆ ಪರಸ್ಯ ಕಾಲಃ, ಪರಸ್ಯ ಆದ್ಯ ಅವತಾರ ಪುರುಷ. ಕಾಲಃ ಸ್ವಭಾವಃ ಸದಸನ್ಮನಶ್ಚ. ದ್ರವ್ಯಂ ವಿಕಾರಃ ಗುಣಃ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಆಸ್ತು ಚರಿಷ್ಣು ಭೂಮ್ನಃ. ಇವೆಲ್ಲ ಭಗವಂತನ ಸನ್ನಿಧಾನ ಇರತಕ್ಕಂಥ ಪದಾರ್ಥಗಳು. ಅದು ಸಾಕ್ಷಾತ್ ಅವತಾರ. ಇವೆಲ್ಲ ಕೂಡ ಏನಿವೋ ಪರಮಾತ್ಮ ಸನ್ನಿಧಾನ ಹೊಂದಿರತಕ್ಕಂಥ ಅವತಾರ ರೂಪಗಳು. ಅಹಂ ದೇವರನ್ನು ತಿಳಿಯೋದು ಎಷ್ಟು ಕಷ್ಟ ಅಂದರೆ ಹೇಳ್ತಾರೆ. ಪರಸ್ಯ ಕಾಲಃ ಸ್ವಭಾವಃ, ಅದೇ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಸ್ವಭಾವಃ ಸತ್ ಅಸತ್ ಮನಃ ಚ, ಮೂರ್ತ ಅಮೂರ್ತ ಮನಸ್ಸು. ದ್ರವ್ಯಂ ವಿಕಾರಃ ಗುಣಃ ಇಂದ್ರಿಯಾಣಿ ಇಂದ್ರಿಯಾಣಿ ಜ್ಞಾನೇಂದ್ರಿಯಾಣಿ ಕರ್ಮೇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಸ್ಥಾಸ್ನು ಚರಿಷ್. ಸ್ಥಾಸ್ನು ಅಂದರೆ ಸ್ಥಿರ, ಚರಿಷ್ಠು ಅಂದರೆ ಜಂಗಮ ಮೂವಿಂಗ್. ಭೂಮ್ನಃ ಭೂಮ್ನಃ ಪರಸ್ಯ ಪುರುಷಃ ಆದ್ಯೋ ಅವತಾರ. ಭೂಮ ಅಂದರೆ ಪರಮಾತ್ಮ ಪರಿಪೂರ್ಣನಾದವನು ಅಂತ ಅರ್ಥ. ಅನ್ವಯ ಮಾಡ್ಕೋಬೇಕು ಆ ವಿಭಕ್ತಿ. ಪರಸ್ಯ ಭೂಮ್ನಃ, ಪರಸ್ಯ ಭೂಮ್ನಃ ಶ್ರೀಹರೇ ಆದ್ಯ ಅವತಾರ ಪುರುಷ. ಈ ರೀತಿ ಅನ್ವಯ ಮುಡಿದ್ದೆಲ್ಲ ಕೂಡ ಆ ಥರ ಸನ್ನಿಧಾನ ಇರ್ತಕ್ಕಂಥ ಪದಾರ್ಥಗಳು. ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾಃ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲಾಃ ಖಗಲೋಕಪಾಲಾಃ ಲೋಕಪಾಲಾಃ ತಲಲೋಕಪಾಲಾಃ. ನಾನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಿದ್ದಾರೆ ಇದನ್ನ? ನಾರದರಿಗೆ. ಅಹಂ ನಾನು, ಭವ ರುದ್ರದೇವರು, ಯಜ್ಞ ಯಜ್ಞಾಭಿಮಾನಿ ದೇವತೆ, ಇಮೇ ಪ್ರಜೇಶಾಃ ಪ್ರಜೇಶರು ಅಂದರೆ ಪ್ರಜಾಪತಿಗಳು, ಪ್ರಜಾಪತಿಗಳು ದಕ್ಷಾದಿಗಳು. ದಕ್ಷಾದಯ ಅಲ್ಲೇ ಹೇಳಿದ್ದಾರೆ. ದಕ್ಷಾದಯ ಏ ಭವದಾದಯಶ್ಚ, ನಿಮ್ಮಂಥ ಋಷಿಗಳು, ನಾರದ ಋಷಿಗಳು ತಾನೆ ನಿಮ್ಮಂಥವರು. ಮತ್ತೆ ಮುಂದೆಂದಾರು ಸ್ವರ್ಲೋಕಪಾಲಾಹ, ಸ್ವರ್ಲೋಕ ಭೂಹು ಹೂವಃ ಸ್ವಹ ಸ್ವರ್ಲೋಕಪಾಲರು. ಆಮೇಲೆ ಖಗಲೋಕಪಾಲಾಹ, ಅದರಿಂದ ಮೇಲಿನ ಲೋಕಪಾಲಕರು. ನೃಲೋಕಪಾಲಾಹ, ತಲಲೋಕಪಾಲಾಹ, ತಲಲೋಕ ಅಂದರೆ ಅತಲ ವಿತಲ ಸುರಾಲಾದಿಗಳು, ಕೆಳಗಿನ ಲೋಕಗಳು ಅಂತ ಅರ್ಥ. ನೃಲೋಕ ಇದು, ತಲಲೋಕ ಕೆಳಗಿನ ಲೋಕಗಳು. ಯಾವುದೋ ತಾರತಮ್ಯದಲ್ಲೇ ಹೇಳ್ತಾರೆ ಅದನ್ನು ಕೂಡ. ಸ್ವರ್ಲೋಕ, ಆಮೇಲೆ ಯುಗಲೋಕ, ನೃಲೋಕ, ಭೂಲೋಕ. ನೃಲೋಕ ಅಂದರೆ ನಾವು ನೃ ತಾನೇ ಇರೋದು, ಅದು ನರಗಳು, ನರಗಳ ಜಾಗ ನರಲೋಕ ಅಂದರೆ ಮರ್ತ್ಯಲೋಕ. ಆಮೇಲೆ ನೃಕೋಪಾಲ ಅವರ ಪಾಲಕರು ಅಂದರೆ ಮುಖ್ಯಸ್ಥರು. ತಲಲೋಕಪಾಲಾಹ ಗಂಧರ್ವ ವಿದ್ಯಾಧರ ಚಾರಣೇಶಾಹ. ಗಂಧರ್ವರು ವಿದ್ಯಾಧರರು ಚಾರಣರು ಅವರ ಮುಖ್ಯರು. ಗಂಧರ್ವ ಮುಖ್ಯರು ಗಂಧರ್ವೇಶಾಹ ವಿದ್ಯಾಧರೇಶಾಹ ಚಾರಣೇಶಾಹ. ಏ ಯಕ್ಷ ರಕ್ಷೋರಗ ನಾಗನಾಥಾಹ. ಯಕ್ಷನಾಥರು, ರಕ್ಷೋನಾಥರು, ಆಮೇಲೆ ನಾಗನಾಥರು ಎಲ್ಲರ ಮುಖಂಡರು. ಇವರೆಲ್ಲ ಏನಿದ್ದಾರೆ ಯಾರು ತಿಳಿದ್ರು. ಇವೆಲ್ಲರೂ ಎಷ್ಟು ಡಿಟೇಲಾಗಿ ಹೇಳ್ತಾರೆ. ಯಾರು ಕೂಡ ತಿಳಿಯೋಕ್ಕಾಗೋದಿಲ್ಲ. ಎಲ್ಲರೂ ಸೇರೋದು ತಿಳಿಯೋಕ್ಕಾಗೋದಿಲ್ಲ. ಒಂದುಗಳೂ ಪೂರ್ತಿ ತಿಳಿಯೋಕ್ಕಾಗೋದಿಲ್ಲ. ಅಂದರೆ ಎಷ್ಟು ದೇವರ ಮಹಿಮೆಯನ್ನು ಇಮ್ಯಾಜಿನ್ ಮಾಡೋಕ್ಕೆ ಅಸಾಧ್ಯ ಎಂಬುದನ್ನು ರೀತಿ ಹೇಳ್ತಾರೆ ಸ್ಪಷ್ಟವಾಗಿ. ಏವಾ ಋಷೀಣಾಂ ವೃಷಭಾಹ, ಋಷಿಗಳಲ್ಲಿ ಋಷಭರು. ಋಷಭರು ಅಂದರೆ ಶ್ರೇಷ್ಠರು.
ಪಿತॄಣಾಂ ದೈತ್ಯೇಂದ್ರ ಸಿದ್ಧೇಶ್ವರ ದಾನವೇಂದ್ರ. ಅದೇ ರೀತಿಯೇ ಪಿತॄಣಾಂ ವೃಷಭ, ಪಿತೃಗಳಲ್ಲಿ ಶ್ರೇಷ್ಠರಾದವರು. ದೈತ್ಯೇಂದ್ರ ಸಿದ್ಧೇಶ್ವರ ದಾನವೇಂದ್ರ, ದೈತ್ಯೇಶ್ವರರು ಸಿದ್ಧೇಶ್ವರರು ದಾನವೇಶ್ವರರು. ಅನ್ಯೇಚಯೇ ಇನ್ನೂ ಉಳಿದವರಿದ್ದಾರಲ್ಲ, ಪ್ರೇತ ಪಿಶಾಚ ಭೂತ ಕೂಷ್ಮಾಂಡ, ಆಮೇಲೆ ಯಾದವ್ ಮೃಗ ಪಶ್ವಧೀಶಾಹ, ಎಲ್ಲ ವೆರೈಟಿ ಜನಗಳು. ಅವರೆಲ್ಲ ಮುಖಂಡರು, ಮತ್ತೆ ಎಮ್ ಎಲ್ ಎಗಳು ಎಂ ಪಿಗಳು ತಿಳ್ತಾ ಹೋಗ್ತಲ್ಲ, ಆ ಥರ ಎಲ್ಲರೂ ಸೇರಿದರೂ ಕೂಡ ಯತ್ಕಿಂಚ ಲೋಕೆ ಭಗವನ್ ಮಹಾಸ್ವದೋಜಃ ಸಹಸ್ವದ್ ಬಲವತ್ ಕ್ಷಮಾವತ್ ಹ್ರೀಹಿ ಶ್ರೀಹಿ ವಿಭೂತಿ ಆತ್ಮವತ್ ಅದ್ಭುತಾರಣಂ ತತ್ಪರಂ ರೂಪವತ್ ಅಸ್ವರೂಪಂ. ಎಲ್ಲ ಕೂಡ ಅಂದರೆ ಹೌದು. ಮತ್ತೆ ಭೂತ ಪತಿಯಲ್ಲಿ ಗೂಂಡಾಗಳಿಗೂ ಹೆಡ್ ಇರೋದಿಲ್ಲ, ಆ ಥರ. ಹೌದು, ಪಿಶಾಚೀಶ್ವರವರೆಲ್ಲ ಥರ ಯಾರು ಅವರೆಲ್ಲರೂ ಪ್ರತಿಯೊಬ್ಬರಿಗೂ ಹೆಡ್. ಇರುವೆಗಳಿಗೂ ಒಂದು ಲೀಡರ್ ಇರ್ತಾರೆ, ಇರುವೆ ಹೋಗ್ತಾರೆ ಮುಂದೆ ಹೋಗೋದು ಲೀಡರ್. ಅದಕ್ಕೆ ಪ್ರತಿಯೊಂದು ಪ್ರಾಣಿಗೂ ಮುಖ್ಯಸ್ಥರು ಇದ್ದೇ ಇರ್ತಾರೆ. ಯಾವ್ದ ಇರಲೇಬೇಕು, ಇಬ್ಬರಿದ್ರು ಸಾಕು. ಅದರಲ್ಲಿ ಯಾರು ಮುಖ್ಯ ಅಂತ ಹಾಕಿ ಬೇಕೇ ಇಲ್ಲ, ಇಬ್ಬರಿದ್ರು ಸಾಕು. ಇವನು ಏನು ಮುಖ್ಯರೋ ಅವನು ಮುಖ್ಯರೋ ಅಷ್ಟೇ. ಅಸಿಸ್ಟೆಂಟ್ ಅಂತೀವಲ್ಲ, ಅವು ಇರಲೇಬೇಕು. ಎಲ್ಲ ಹೇಳಿದ ಎಲ್ಲ ಕಡೆಯೂ ಎಲ್ಲರೂ ಮುಖ್ಯಸ್ಥರು ಇದ್ದೇ ಇರ್ತಾರೆ. ಪ್ರೇತ ಪಿಶಾಚ ಭೂತ ಕೂಷ್ಮಾಂಡ ಎಂಬುದೆಲ್ಲ ಇವೆಲ್ಲ ಆಸುರಿ ಶಕ್ತಿಗಳ ವೆರೈಟಿಗಳು. ಎಲ್ಲಿ ಬಂದಿದೆ ಕೃಷ್ಣ ಶತರಾಮ ಕೊನೆಗೆ ಹೇಳ್ತಾರೆ, ಅವೆಲ್ಲ ಕೆಟ್ಟ ಇದೆ, ಅವೆಲ್ಲ ಅವ್ರ ಪೀಡೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯಾವುದೋ ಅಂದರೆ ಜಲಚರಗಳು, ಆಮೇಲೆ ಮೃಗಗಳು ಪಶುಗಳು, ಅಧೀಶರಿದ್ದಾರೆ ಯಾರೂ ಕೂಡ. ಇವರು ಮತ್ತು ಅಧೀಶರು. ಯತ್ಕಿಂಚ ಲೋಕೆ ಭಗವನ್ ಮಹಸ್ವದೋಜ, ಪರಮಾತ್ಮನ ಮಹತ್ತರ ತೇವರಿಸಿದೆಯಲ್ಲ, ಸಹಸ್ವತ್ ಬಲವತ್ ಕ್ಷಮಾವತ್ ಹ್ರೀಹಿ ಶ್ರೀಹಿ ವಿಭೂತಿ ಆತ್ಮವತ್ ಅದ್ಭುತಾರಣಂ ತತ್ತತ್ಪರಂ ರೂಪವತ್ ಅಸ್ವರೂಪ. ಎಲ್ಲ ಪರಮಾತ್ಮನ ಸನ್ನಿಧಾನ ಇರ್ತಕ್ಕ ಪದಾರ್ಥ. ಎಲ್ಲ ಮುಖಂಡರು ಪರಮಾತ್ಮ ಇರ್ತಾನೆ, ಆದರೆ ಅಸ್ವರೂಪಂ, ಸ್ವರೂಪ ಅಲ್ಲವು. ಅವೆಲ್ಲ ಸ್ವರೂಪ ಎಲ್ಲ ಸುಮಾರಾಗಿ ಇವೆಲ್ಲ ದೇವರೇ ಅಂತ ತಿಳ್ಕೊಂಡ್ಬಿಡ್ಬಾರದು. ಎಲ್ಲರೊಳಗೂ ದೇವರಿದ್ದಾನೆ, ಅವನೇ ಮುಖ್ಯಸ್ಥನು. ಅದು ಜ್ಞಾನ ಇರಬೇಕು. ಅಸ್ವರೂಪಂ ಪ್ರಾಧಾನ್ಯತೋ ಯಾನ್ ಋಷಯ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ ಅಪೀಯತಾ ಕರ್ಮ ಕಷಾಯ ಶೋಷಾನನುಕ್ರಮಿಷ್ಯೇ ತ ಇಮಾನ್ ಸುಪೇಶಲಾನ್. ಪ್ರಾಧಾನ್ಯತೋ ಯಾನ್ ಋಷಯ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ. ಪರಮಾತ್ಮ ಲೀಲಾವತಾರಗಳನ್ನು ಪ್ರಧಾನವಾಗಿ ಕೆಲವು ಹೇಳ್ಬೋದು, ಹೊರತು ಎಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅನಂತರೂಪಿ ಪರಮಾತ್ಮನ ಅನಂತರೂಪ ಹೇಳೋದು ಯಾರಿಗೆ ಸಾಧ್ಯ ಇದೆ? ಭೂಮ್ನಃ ಅಪೀಯತಾಂ ಕರ್ಮ ಕಷಾಯ ಶೋಷಾನನುಕ್ರಮಿಷ್ಯೆ. ಯಾರು ಸರಿಯಾಗಿ ಕೇಳ್ತಾರಲ್ಲ, ಏನು ಉಪಯೋಗ ಲಿಸ್ಟ್ ತೊಗೊಂಡು ಅಂತ ನಾವು ಕೇಳ್ಬೋದು. ಈಗ ಕಂಬಲೆ ಗತಿರೋ ಮಾಡಿ ಎಣಿಸ್ದಾಗ ಅವ್ನು ತಪ್ಪು ಎಣಿಸಿದ್ರು ಅಷ್ಟೇ, ಸರಿ ಎಣಿಸಿದ್ರು ಅಷ್ಟೇ, ಎಣಿಸ್ತೇ ಹೋದರೂ ಅಷ್ಟೇ. ಆ ದೇವ್ರದ್ದು ಹಾಗಲ್ಲ. ಪ್ರತಿ ಕ್ಷಣದಲ್ಲಿ ಏನಾಗುತ್ತೆ ಅವನಿಗೆ? ಮನೇಲಿ ದುಡ್ಡು ಎಣಿಸ್ತೇವೆ, ಏನು ಉಪಯೋಗ ಇಲ್ಲ. ಕ್ಯಾಶಿಯರ್ ದುಡ್ಡು ಎಣಿಸ್ತಾನೆ, ದುಡ್ಡು ಕೊಡ್ತಾರೆ. ಅದು ಯಾಕೆ? ಎಣಿಕೆ ಬೆಲೆ ಇದೆ, ಅಲ್ಲಿ ಎಣಿಸೋದಕ್ಕೆ ಬೆಲೆ ಇದೆ. ಅವ್ನು ತಪ್ಪು ಎಣಿಸಿದ್ರು ಸರಿ ಎಣಿಸಿದ್ರು ಎಲ್ಲದಕ್ಕೂ ಬೆಲೆ ಇದೆ. ಸರಿ ಪನಿಷ್ಮೆಂಟ್ ಇದೆ, ಇದಿದೆ. ಮನೆಗೆ ಸುಮ್ಮನೆ ಎಣಿಸಿದ್ರೆ ಪ್ರಯೋಜನ ಇಲ್ಲ. ಅದೇ ದೇವ್ರಿಗೆ ಒಳಗಡೆ ಎಣಿಸ್ತಾ ಇದ್ದರೆ ಕರ್ಮ ಕಷಾಯ ಶೋಷಾನ್, ಕರ್ಮದ ದೋಷವನ್ನೆಲ್ಲ ಪರಿಹಾರ ಮಾಡಿಬಿಡುತ್ತೆ. ಅನುಕ್ರಮಿಷ್ಯೇತ ಇಮಾನ್ ಸುಪೇಶಲ. ಪರಮಾತ್ಮನ ಸುಂದರವಾದ ರೂಪಗಳ ಬಗ್ಗೆ ಇನ್ನೂ ಕೆಲವು ಹೇಳ್ತೇನೆ ಅಂತ ಹೇಳ್ತಾರೆ. ಯಸ್ಯೇತೆ ಪ್ರಲಯೇ ವಿಷ್ಣು ಶೂನ್ಯನಾಮಾ ಮಹಾಕೃತಿ ಸತು ನಾರಾಯಣೋ ನಾಮ ನರಾಣಾಮಯನತ್ವತಃ. ಮೂಲ ರೂಪ ಪರಮಾತ್ಮನ ಮೂಲ ರೂಪ ಯಾವುದು ಅಂದರೆ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಶೂನ್ಯ ಅಂತ ದೇವರ ಹೆಸರು. ಇದೆಲ್ಲಿಗೆ ಅರ್ಥ ಮಾಡ್ಕೋಬೇಕು? ಆಸೀದುದಾರುಗುಣವಾರಿದಿರ ಪ್ರಮೇಯ ನಾರಾಯಣ ಪರಮಾತ್ಮ ಪರಮಾತ್ ಸ ಏಕಃ. ಶೂನ್ಯ ಅಂತ ರೂಪಕ್ಕೆ ಹೆಸರು. ಶೂನ್ಯ ಅಂದ್ರೇನು? ಇವರು ಅಯ್ಯೋ ಬಂತಲ್ಲ ಅಂತ ತಿಳ್ಕೊಬಾರದು. ಮತ್ತೆ ಯಾವ ಶೂನ್ಯ ಇದು? ಶಂ, ಶಾ ಅಂದರೆ ಸುಖ. ಅದರಿಂದ ಪೂರ್ತಿ ತುಂಬಿ ಹೋಗಿಬಿಟ್ಟಿದೆ. ಅದಕ್ಕೆ ಅರ್ಥ ಹೇಳ್ತಾರೆ, ಸತು ನಾರಾಯಣೋ ನಾಮ. ಅದಕ್ಕೆ ಹೆಸರೇನಿದೆ? ನಾರಾಯಣೋ ನಾಮ. ನಾರಾಯಣ ಅಂತ ಹೆಸಕ್ಕೆ ಹೆಸರು. ಅದೇ ಆಸೀದುದಾರುಗುಣವಾರಿದಿರ ಪ್ರಮೇಯ ನಾರಾಯಣ ನರಾಣಾಮಯನತ್ವತಃ. ಯಾತಕ್ಕೆ? ಎಲ್ಲರಿಗೂ ಅಯನ ಆಶ್ರಯವಾಗಿರೋದ್ರಿಂದ. ರೂಪ ನರಾಣ ಅಂತ ನಮಗೇನು ಅನಿಸುತ್ತೆ? ಮನುಷ್ಯರು ಮಾತ್ರ ಇರೋದು ಅಲ್ಲ. ನರಿಯಂತೆ ಇತಿ ನರಾಹ. ನಾಶವಿಲ್ಲದ ಎಲ್ಲ ಪದಾರ್ಥಗಳಿಗೂ ಆಶ್ರಯ. ಹೆಸರಿನ ಆಶೆ ಇಲ್ಲ, ಬಟ್ ದೇವ್ರ ಮೇಲೆ ಡಿಪೆಂಡೆನ್ಸ್ ಇದೆ. ಇಲ್ಲಿ ದೇವ್ರ ನಾಶ ಮಾಡ್ಬೋದು ಬೇಕಾದರೆ.
ಅದಕ್ಕೆ ನರ ಶಬ್ದಕ್ಕೆ ಈ ಬರೀ ಮನುಷ್ಯ ಅಂತ ಅರ್ಥ ಮಾಡಬಾರ್ದು. ಏನೋ ಆ ಅಲ್ಲ 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 ಅಲ್ಲ, ಇಲ್ಲಿ ನರಿಯಂತೆ ಆಕಾಶಕ್ಕೆ ನಾಶ ಇಲ್ಲ, ಮುಕ್ತಿ ಹೆಸರು ಇಲ್ಲ, ಅದಕ್ಕೆ ಕಾಲ. ಅವಕ್ಕೂ ಪರಮಾತ್ಮನ ಆಶ್ರಯ ಆಗಿದ್ದಾನೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಶಬ್ದದಿಂದ ಉಳಿದೆಲ್ಲ ಸೇರ್ಕೊಂಡ್ಬಿಡುತ್ತೆ. ರೂಪಂ ದ್ವಿತೀಯಂ ಭವತಿ ದೀಪಾಂತರಂ ಯಥಾ. ಇನ್ನೊಂದು ರೂಪ ತಗೊಂಡ. ಈಗ ಹೇಗೆ ತಗೊಂಡ? ದೀಪಾಂತರಂ ಯಥ. ಇನ್ನೊಂದು ದೀಪ ಹಚ್ಚಿದ. ಮೊದಲೇ ದೀಪಕ್ಕೆ ಕಡಿಮೆ ಆಯ್ತಾ? ಗೊತ್ತು, ಲೋಟದಲ್ಲಿ ನೀರಿದೆ, ಇನ್ನೊಂದು ಲೋಟಕ್ಕೆ ಹಾಕಿದ್ರು, ನೀರೇನಾಯ್ತಿದ್ದು? ಇದು ದೀಪ ಕಡಿಮೆ ಆಗಲಿಲ್ಲ, ಗೊತ್ತಾಯ್ತಾ? ಎರಡು ರೀತಿ ಕಡಿಮೆ ಆಗಲಿ. ಬೆಳಕು ಕಡಿಮೆ ಆಗಲಿಲ್ಲ, ಬಿಟ್ಟಿದ್ರೆ ಸುಡೋದು ಕಡಿಮೆ ಆಗಿದೆ. ಸ್ವಲ್ಪ ಕಡಿಮೆ 8 ದೀಪ ಹಚ್ಚಿಬಿಟ್ಟ. ಈ ಕೈ ಇಡ್ಲಕ್ಕೆ ಹೋದರೆ ಅಷ್ಟೇ ಜ್ವರ ಸುಡುತ್ತೆ, ಅವ್ರು ದೋಚೆ. ಅದು ಎಷ್ಟು ದೇವ್ರ ಸೃಷ್ಟಿ ಆಗಿದೆ ಅಂದರೆ ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಂ. ಒಂದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರು ಒಂದು ಸ್ವಲ್ಪ ನಮ್ಗೆ ಅರ್ಥ ಆಗಲಿ ಶುರುವಾಗ್ತದೆ. ಒಂದೊಂದು ದೇವರು ಏನು ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ, ಪ್ರತಿಯೊಂದು ದೇವರ ಸೃಷ್ಟಿಯಾಗಿರೋದ್ರಿಂದ ಸೃಷ್ಟಿ ಮಾಡಿದವನಿಗೆ ಗುಣ ಇಲ್ಲದವ್ರು ಸೃಷ್ಟಿ ಮಾಡ್ಲಿಕ್ಕೆ ಬರುತ್ತಾ? ಗುಣ ಇದೆ ಅಂತ ಅರ್ಥ ಆಯ್ತಾ? ರೂಪಂ ದ್ವಿತೀಯಂ ಭವತಿ ದೀಪಾಂತರಂ ಯಥಾ ಶಿಶಿಷ್ಟೋಸ್ತಸ್ಯ ಪುರುಷಃ ಇತ್ಯಾಹುಸ್ತದ್ವಿಧೋ ಜನಾಃ. ಅದು ಬಂತು, ಪುರುಷ ರೂಪ ಬಂತು. ಈಗ ಫಸ್ಟ್ ಸರಮಾಯ ದ್ವಿತೀಯೇತು ರೂಪೇ ಪ್ರಕೃತಿ ಸಂಜ್ಞಕೆ. ಇದು ನಾರಾಯಣ ರೂಪ. ಆಮೇಲೆ ಪುರುಷ ರೂಪ, ಮಹಾಲಕ್ಷ್ಮಿ ರೂಪ ತಗೊಂಡು ಪ್ರಕೃತಿ ಅಂತ ಅದಕ್ಕೆ ಹೆಸರು. ಪುರುಷ ಪ್ರಕೃತಿ ಸಂಜ್ಞಕೆ. ವೀರ್ಯ ಮಾಧತ್ತ ಪುರುಷೋ ಮಹಾನ್ ತಸ್ಮಾದ್ ಅಜಾಯತ. ಆಗ ಮಹತ್ತತ್ವ ಹುಟ್ಟಿತು, ಅವ್ಯಕ್ತದಿಂದ ಮಹತ್ತತ್ವ. ಯೋಸೌ ಹಿರಣ್ಯ ಗರ್ಭಾಖ್ಯ. ಅವ್ರಿಗೇನಂತ ಹೆಸರಿದೆ? ಬ್ರಹ್ಮದೇವರು ಹಿರಣ್ಯ ಗರ್ಭ ಅಂದರೆ. ಪುರುಷ ಸೋಪಿ ಬಂಡೆ, ಅವರಿಗೂ ಪುರುಷ ಅಂತ ಹೆಸರಿದೆ. ಬ್ರಹ್ಮದೇವರಿಗೂ ಪುರುಷ ಅಂತ ಕರೀತಾರೆ. ಶ್ರದ್ಧಾ ಇತ್ಯುಕ್ತಾತು ತತ್ಪತ್ನಿ. ಅವರ ಹೆಂಡತಿಗೆ ಏನಂತ ಹೆಸರಿದೆ? ಶ್ರದ್ಧಾ. ಇದೆಲ್ಲ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹೆಸರು ಬೇರೆ ಬೇರೆ ಇದೆ, ಎಲ್ಲ ಸೇರಿಸ್ಬೇಕು. ಅದೇ ಎಲ್ಲ ಅರ್ಥಪರಾಗಿ ಬರೆದಿರೋದು. ಅದನ್ನು ಕೂಡ ಇಷ್ಟು ಕೂಡ ಸರಿ ಜೋಡಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಅರ್ಥ ಆಗತ್ತೆ. ಶ್ರದ್ಧೇತ್ಯುಕ್ತಾತು ತತ್ಪತ್ನಿ ಸಾಪಿ ಪ್ರಕೃತಿ ರುಚ್ಯತೆ. ಅವರಿಗೂ ಪ್ರಕೃತಿ ಅಂತ ಹೆಸರಿದೆ. ಅಪಿ ಅಂತ ಯಾಕೆ ಹಾಕಿದರು? ಅವರಿಗೂ ಪ್ರಕೃತಿ ಅಂತ ಹೆಸರು ಅಂತ ಅದಕ್ಕೆ ಹೇಳಿದರು. ಮಹಾಲಕ್ಷ್ಮಿ ಪ್ರಕೃತಿ ಅಂತ ಹೇಳಿದ್ರೆ ಈಗಾಗಲೇ, ಅದಕ್ಕೆ ಇವರಿಗೂ ಪ್ರಕೃತಿ ಅಂತ ಹೆಸರಿದೆ. ಶ್ರದ್ಧೇತ್ಯುಕ್ತಾತು ತತ್ಪತ್ನಿ ಸಾಪಿ ಪ್ರಕೃತಿ ರುಚ್ಯತೆ. ಪ್ರಳಯೇ ಶರೀರೋತೌ ಅಶರೀರೌತೌ ವಿಭಾಗೇನ ವ್ಯವಸ್ಥಿತೌ ಶರೀರಂ ಪ್ರಾಪ್ಯ ಪುರುಷಾತ್ ಸಂಯೋಗಂ ತೌ ಪ್ರಚಕ್ರತು. ಪ್ರಳಯೇ ತು ಅಶರೀರೌತೌ ವಿಭಾಗೇನ ವ್ಯವಸ್ಥಿತ. ಪ್ರಳಯದ ಕಾಲದಲ್ಲಿ ಅವರಿದ್ದರು, ಪ್ರತ್ಯೇಕವಾಗಿಯೇ ಇದ್ದರು. ಈ ದೇವರಿಂದ ಹೊರಗೆ ಬಂದರು. ಶರೀರಂ ಪ್ರಾಪ್ಯ ಪುರುಷಾತ್ ಸಂಯೋಗಂ ತೌ ಪ್ರಚಕ್ರತು. ಆ ಪರಮಾತ್ಮ ಶರೀರವನ್ನು ಆಶ್ರಯಿಸಿಬಿಟ್ಟು ಸಂಯೋಗವನ್ನು ಹೊಂದಿದರು. ಸೃಷ್ಟಿ ಬೆಳೆಯಲಿಕ್ಕೆ ಶುರುವಾಯಿತು. ತತಃ ಪುನರ್ಮಹತ್ತತ್ವಂ ಪ್ರಜಾತಂ ಜಗದಂಕುರಂ ಸ್ವಸ್ಯೈವ ಪುತ್ರತಾಂ ಯಾತಂ ಅಹಂಕಾರಸ್ತತೋ ಜನಿ ಇತಿ. ಆಗ ಮತ್ತೊಂದು ಮಹತ್ತತ್ವ ಹುಟ್ಟಿತು. ಅದು ತನ್ನಿಂದ ತಾನೇ ಹುಟ್ಟಿದ್ದು, ಅಂದರೆ ಬ್ರಹ್ಮದೇವರಿಂದನೇ ಹುಟ್ಟಿದ್ದು. ಅವರಿಂದ ಅಹಂಕಾರ ಹುಟ್ಟಿತು, ರುದ್ರದೇವರು ಹುಟ್ಟಿದರು. ಇದಿಷ್ಟು ಕೂಡ ಪೂರ್ತಿ ಸೃಷ್ಟಿಯ ಕ್ರಮ ಇದೆ. ತಾತ್ಪರ್ಯಕ್ಕಂತೂ ಸರಿಯಾಗಿ ಟ್ಯಾಲಿ ಮಾಡಿಬಿಟ್ರೆ ಇಲ್ಲೊಂದು ಹೇಳಿದ ಅಲ್ಲೊಂದು ಹೇಳಿದ ಪ್ರಶ್ನೆ ಬರೋದಿಲ್ಲ. ಎಲ್ಲ ಸೇರಿಸಿ ಆಚಾರ ಬರಲಿಲ್ಲ. ಅದು ಸೂಪರ್ ಆಗಿ ಗೊತ್ತಾಗೋದು ಎಷ್ಟು ದೊಡ್ಡ ಕಷ್ಟ ಅಂತೇಳಿ. ಎಲ್ಲ ಯಾವ ವಾಕ್ಯ ಕೊಟ್ಟರು ಕೂಡ ಅದಕ್ಕೆ ಪೂರ್ತಿ ಅನ್ವಯ ಆಗೋದು. ಆ ರೀತಿ ಸಂಗ್ರಹ ಆಚಾರ ಮಾಡಿರೋದು. ಇತಿ ವ್ಯೋಮ ಸಂಹಿತಾಯಾಮ್. ಅಲ್ಲಿಗೆ ನಾಳೆ ದಿವಸ ಮುಂದಿನ